ನಿಯಮವನ್ನ ಕುರಿತು ಈ ಎರಡನೇ ಭಾಗವಾಗಿರತಕ್ಕಂತಹ ನಿಯಮವನ್ನ ಕುರಿತು ಅವರು ಮಾತನಾಡಲಿದ್ದಾರೆ. ನಾನು ಸುಬ್ರಹ್ಮಣ್ಯ ಶೆಟ್ಟರನ್ನ ಆಹ್ವಾನಿಸ್ತೇನೆ. ಒಂದು ಓಂಕಾರ, ಒಂದು ನಿಮಿಷ ಮೌನದಲ್ಲಿ ಪರಮ ಗುರುಗಳನ್ನು ಸ್ಮರಿಸುತ್ತಾ ಧ್ಯಾನಾಸಕ್ತರಾಗೋಣ. ಓ ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸುತ್ತಾ ಸೋದರ ಸೋದರಿಯರೇ, ತಮ್ಮೆಲ್ಲರ ಹೃದಯಗಳಲ್ಲಿ ಬೆಳಗುತ್ತಿರುವ ದಿವ್ಯ ಜ್ಯೋತಿಗೆ ನಮಸ್ಕರಿಸುತ್ತಾ ನನ್ನೆರಡು ಮಾತು ಪ್ರಾರಂಭ ಮಾಡ್ತೇನೆ. ನಾವು 3 ದಿನಗಳಿಂದ ಪರಮಗುರು ಚರಣ ಸನ್ನಿಧಿಯಲ್ಲಿ, ಮೊದಲನೇ ದಿವಸ, 2ನೇ ದಿನ ಮೌನವಾಣಿ, 3ನೇ ದಿನ ಮಾರ್ಗಜ್ಯೋತಿ. ಪರಮಗುರು ಚರಣ ಸನ್ನಿಧಿಯಲ್ಲಿ ನಮಗೆ ಬೇಕಾದಂಥ ಮೂಲಭೂತವಾದ ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಅವನ್ನು ತಿಳಿಸಿ ಮೌನವಾಗಿ ನೀವು ಇವನ್ನ ಆಲೋಚನೆ ಮಾಡುತ್ತಾ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಮುಂದೆ ಮಾರ್ಗಜ್ಯೋತಿ ಹಿಡಿದು ಜ್ಯೋತಿಯ ಮಾರ್ಗವನ್ನು ಹಿಡಿದು ನೀವು ಮುಂದಕ್ಕೆ ಯೋಗ ವಿಜ್ಞಾನಕ್ಕಾಗಿ ಮುಂದುವರಿಬೇಕು ಎನ್ನುವಂಥ ಈ ಗ್ರಂಥದ ಅಧ್ಯಯನ ಮಾಡಲು ಇವತ್ತು ಏರ್ಪಾಟು ಮಾಡಿದ್ದಾರೆ. ಇದು ನಿಜಕ್ಕೂ ಭಾಳ ಶ್ರೇಷ್ಠವಾದ ಒಂದು ಪದ್ಧತಿ. ಹೌದು, ಯಾಕೆಂದರೆ ಮೂಲಭೂತವಾದ್ದು ನಮಗೇನು ಬೇಕೋ ಅದನ್ನೆಲ್ಲ ತಿಳಿಸಿ ಆಮೇಲೆ ಯೋಗ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. KTFನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದುವರಿಯುತ್ತೆ. ಸೋದರಿಯರೇ, ಈಗಾಗಲೇ ತಮಗೆಲ್ಲ ಗೊತ್ತಾದಂತೆ ಯೋಗ ಅನ್ನೋದು ಎಲ್ಲಿಂದ ಹುಟ್ಟಿತು, ಏನು ಕತೆ, ಇದರ ಮೂಲ ಹುಡುಕ್ತಾ ಹೋದರೆ ಸನಾತನ ಧರ್ಮದಲ್ಲಿಯೇ ಯೋಗ ಅನ್ನೋದು ಮಿಳಿತವಾಗಿ ಜೀವನ ಪದ್ಧತಿ ನಡೆಯುತ್ತಾ ಇದ್ದಂಥ ಒಂದು ಶ್ರೇಷ್ಠವಾದ ಸ್ಥಾನದಲ್ಲಿ ನಾವು ಮಾತಾಡಿದ್ದೇವೆ. ಮತ್ತು ಆ ಒಂದು ಪದ್ಧತಿಯನ್ನು ಕಾಲಕ್ಕೆ ಮರೆವು ಉಂಟಾಗಿ ನಾವು ಮರಿತಾ ಬಂದಾಗ ಅದನ್ನು ಆ ಕಾಲಕ್ಕೆ ಸರಿಯಾಗಿ ಜ್ಞಾಪಿಸ್ತಾ ಅನೇಕ ಋಷಿಗಳಿಂದ ಶ್ರುತಿ ಸ್ಮೃತಿ ಅರಣ್ಯಕಗಳು ರಚಿಸಲ್ಪಟ್ಟು, ಯೋಗ ಸಂಹಿತೆಗಳು ರಚಿಸಲ್ಪಟ್ಟು ಅವನ್ನೆಲ್ಲ ವೇದೋಪನಿಷತ್ತುಗಳಲ್ಲಿ ಸೇರಿ ಹೋದು. ಇಂಥವನ್ನ ಅಧ್ಯಯನ ಮಾಡಿ ಪತಂಜಲಿ ಮಹರ್ಷಿಗಳು ನಮಗೆಲ್ಲ ಸಾಧಾರಣವಾದ ಜನತೆಗೂ ಅರ್ಥವಾಗೋ ರೀತಿ 196 ಸೂತ್ರಗಳಲ್ಲಿ ಇಡೀ ಯೋಗ ಸಂಹಿತೆಯನ್ನು ಹಿಡಿದಿಟ್ಟರು. ಇದನ್ನು ನಮ್ಮ ಆಯ್ಕೆ ತೈಮಿನಿಯವರು ಇನ್ನೂ ಸುಲಭ ಮಾಡಿ ನಮಗೆ ಎಂಥವರು ಸಹ ಬೇಗ ಅರ್ಥ ಮಾಡ್ಕೊಳ್ಳೋ ರೀತಿ ಅದನ್ನು ಅಧ್ಯಯನ ಮಾಡಿ ತಾವು ಇಂಗ್ಲೀಷ್ನಲ್ಲಿ ರಚನೆ ಮಾಡಿದಂಥ ಆ ಗ್ರಂಥವನ್ನು ನಮ್ಮ ಸೋದರಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ನಮಗಾಗಿ ಕನ್ನಡಕ್ಕೆ ಅನುವಾದ ಮಾಡಿ ಅವರಿಗೆ ಸಂಧ್ಯಾರಾಣಿಯವರು ಸಹಕಾರಿಯಾಗಿ ಈ ಗ್ರಂಥ ನಮ್ಮ ಕೈ ಸೇರೋದಕ್ಕೆ ಪ್ರಯತ್ನ ಪಟ್ಟಂಥ ಥಿಯಾಸಫಿ ಪ್ರಚಾರ ಮತ್ತು ಶಿಕ್ಷಣ ಸಮಿತಿಯ ಆಗಿನ
ಕಾರ್ಯದರ್ಶಿಯಾಗಿದ್ದ ದಿವಂಗತ ಸೋದರ KL ನಂಜುಂಡ ಶ್ರೇಷ್ಠಿಯವರು. ಈ ಮೂವರು ಸಹ ಸ್ಮರಣೀಯರು. ಇಂತಹ ಅಮೂಲ್ಯವಾದ ಯೋಗ ವಿಜ್ಞಾನ ಗ್ರಂಥವನ್ನು ನೀಡಿದ ಎಲ್ಲರನ್ನೂ ಸ್ಮರಿಸುತ್ತಾ, ಸೋದರ ಸೋದರಿಯರೇ, ಈ ಗ್ರಂಥದ 2ನೇ ವಿಭಾಗದ ಸಾಧನಾಪಾದದ ಸೂತ್ರ ಈಗಾಗಲೇ ಅದನ್ನು ಹೇಳಿದರು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ 8 ಅಂಗಗಳು ವಿಭಾಗ ಮಾಡಿದರು. ಯಾಕೆಂದರೆ ನಮಗೆ ಸುಲಭವಾಗಿ ಅದನ್ನು ಅರ್ಥೈಸಿಕೊಂಡು ನಾವು ಅನುಭವಿಸೋದಕ್ಕೆ ಮತ್ತು ಸಾಧನೆ ಮಾಡೋದಕ್ಕೆ ಅನುಕೂಲವಾಗಲಿ ಅಂತೇಳಿ ಈ ರೀತಿ ಮಾಡಿದರು. ಇದರಲ್ಲಿ ಉತ್ತುಂಗವಾದಂಥ ಸಮಾಧಿ ಮಟ್ಟಕ್ಕೆ ನಾವು ಹೋಗಬೇಕು ಅಂದರೆ ತಯಾರಿ ಎಲ್ಲಿಂದ ಆಗಬೇಕು? ಯಮ ನಿಯಮ. ಯಮ ನಿಯಮ ನಿಜಕ್ಕೂ ಬಹಳ ಕಷ್ಟವೇ. ಅವನ್ನು ಅನುಸರಿಸಿದ್ದೇ ಆದರೆ ಆಸನ ದೇಹ ನಮ್ಮ ಮಾತು ಕೇಳುತ್ತವಾಗ, ಯಮ ನಿಯಮ ಅನುಸರಿಸಿದಾಗ ದೇಹ ನಮ್ಮ ಮಾತು ಕೇಳುತ್ತೆ. ಆಸನಗಳು, ಕೆಲವು ಆಸನಗಳು ಯಾವುದು ಸಾಧ್ಯವೋ, ಯಾರ್ಯಾರಿಗೆ ಯಾವುದು ಸಾಧ್ಯವೋ ಅದನ್ನು ಮಾಡಬಹುದು. ಪ್ರಾಣಾಯಾಮದಿಂದ ಆ ಪ್ರಾಣಮಯ ಶರೀರನ ಬೆಳೆಸ್ಕೋಬಹುದು. ಇನ್ನು ಪ್ರತ್ಯಾಹಾರದಿಂದ ಮನಸ್ಸನ್ನು ಒಂದು ಸ್ಥಿತಿಗೆ ತರಬಹುದು. ಧಾರಣ, ಮನಸ್ಸಿನಲ್ಲಿ ಅದನ್ನು ಧರಿಸಿ ಆ ವಿಚಾರವನ್ನು, ವಿಚಾರವನ್ನು ಧಾರಣ ಮಾಡಿ ಧ್ಯಾನಾಸಕ್ತರಾಗಿ ಸಮಾಧಿಗೆ ನಾವು ಹೋಗೋದಕ್ಕೆ ಸುಲಭ ಆಗುತ್ತೆ. ಇಂಥ ಒಂದು ಯೋಗದಲ್ಲಿ ಈಗಾಗಲೇ ಯಮದ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ ಭುವನೇಶ್ವರಿ ಅವರು. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನಾವು 2ನೇ ವಿಷಯ ನಿಯಮಕ್ಕೆ ಹೋಗೋಣ. ನಿಯಮಕ್ಕೆ ಹೋಗೋದಕ್ಕೆ ಮೊದಲು ಯಮ ನಿಯಮ ಏನು ಅನ್ನೋದು ನನ್ನ ಮಾತಿನಲ್ಲಿ ಅವರಾಗಲೇ ಹೇಳಿದ್ದಾರೆ, ನಾನು ಹೇಳ್ತೀನಿ ಅದನ್ನು. ಇದರಲ್ಲಿ ಯಮ ಅನ್ನೋದು ಯೋಗ ಜೀವನಕ್ಕೆ ಬೇಕಾದ ಭದ್ರ ಬುನಾದಿ. ಅದರಲ್ಲಿ ಕೆಲವು ಹೇಳಿರೋಂಥ ಗುಣಗಳು ಅನುಸರಿಸ್ಬೇಕು. ನಾವು ಅವನ್ನ ನಮ್ಮ ಮೈಗೂಡಿಸ್ಕೋಬೇಕು. ಮೈಗೂಡಿಸ್ಕೊಂಡು ಆಮೇಲೆ ನಿಯಮದ ಗುಣಗಳು ಅದರ ಮೇಲೆ ಕಟ್ಟಡ ಕಟ್ಕೊಂತ ಹೋಗೋದು. ಇದು ಯೋಗ ಜೀವನದ ಒಂದು ಭದ್ರ ಬುನಾದಿ. ಇವೆರಡೂ ಸಹ ಮೊದಲನೇ ನಿಯಮದಲ್ಲಿ ಮೊದಲನೇದು ಶೌಚ ಅಥವಾ ಪರಿಶುದ್ಧತೆ. ಇಲ್ಲಿ ಪರಿಶುದ್ಧತೆ ಅಂದರೆ ಏನು? ಯೋಗ ದರ್ಶನದ ಪ್ರಕಾರ ಈ ದೃಶ್ಯ ಅದೃಶ್ಯ ಜಗತ್ತೆಲ್ಲ ದೈವಿಕ ಚೈತನ್ಯದ ಒಂದು ಅಂಶ ಮಾತ್ರ, ಅದರ ಅಭಿವ್ಯಕ್ತಿನೇ. ಇದು ದೈವಿಕ ಪ್ರಜ್ಞೆಯಿಂದಲೇ ವ್ಯಾಪ್ತವಾಗಿದೆ. ಆತ್ಮಜ್ಞಾನಿಯ ದೃಷ್ಟಿಯಲ್ಲಿ ಪರಿಮಾಣುವಿನಿಂದ ಹಿಡಿದು ಬ್ರಹ್ಮಾಂಡೇಶ್ವರನವರೆಗೆ ಪ್ರತಿಯೊಂದು ಸಹ ದೈವಿಕ ಚೈತನ್ಯದ ವಾಹಕ ಆದ ಕಾರಣ ಎಲ್ಲವೂ ಶುದ್ಧವೇ, ಎಲ್ಲವೂ ಪವಿತ್ರವೇ. ಈ ಜಗತ್ತಿನಲ್ಲಿ ಅಶುದ್ಧ ಅನ್ನೋದೇ ಇಲ್ಲ. ಆದರೆ ಪರಿಶುದ್ಧತೆ ಎಲ್ಲಿಗೆ ಬೇಕು ಅಂದರೆ ನಾವು ಅಲ್ಲಿಂದ ಬ್ರಹ್ಮಾಂಡೇಶ್ವರನ ಆಲೋಚನೆ, ನಮ್ಮ ಪ್ರಜ್ಞೆಯನ್ನು ಕೆಳಗಿಳಿಸಿ ಈ ಉಪಾಧಿಯ ಜೊತೆಗೆ ವ್ಯವಹಾರ ಮಾಡ್ತೀವಲ್ಲ, ಆದ್ದರಿಂದ ಇಲ್ಲಿಗೆ ಪರಿಶುದ್ಧತೆ ಇಲ್ಲಿ ಬೇಕು. ಈ ಉಪಾಧಿಗೆ ಪರಿಶುದ್ಧತೆ ಅನ್ನೋದು ನಮ್ಮ ಉಪಾಧಿಗಳಿಗೆ ಮಾತ್ರ ಸಂಬಂಧಪಟ್ಟಿದೆ. ಇಲ್ಲಿ ಉಪಾಧಿ ಅಂದರೆ ಸ್ಥೂಲ ದೇಹ. ನಾವೇನು ಇದು ಉಪಾಧಿ ಎಂದು ಕೂಡಲೇ ಸ್ಥೂಲ ದೇಹಕ್ಕೆ ಮಾತ್ರ ಅಂದ್ಕೊಂತೀವಲ್ಲ, ಅಷ್ಟಲ್ಲದೆ ಭಾವನೆ, ಆಲೋಚನೆ ಮತ್ತು ಇತರೆ ಆಧ್ಯಾತ್ಮಿಕ ಸಾಮರ್ಥ್ಯಗಳಿಗೆ ಉಪಕರಣಗಳಾಗಿರುವ ಸೂಕ್ಷ್ಮ ದೇಹಗಳು ಉಪಾಧಿಗಳೇ. ಇವೆಲ್ಲವೂ ಸಹ ಉಪಾಧಿಗಳೇ.
ಇಂತಹ ಈ ಉಪಾಧಿಗಳೆಲ್ಲ ಪರಿಶುದ್ಧವಾಗಿರಬೇಕಾದ್ರೆ ಜೀವ ಚೈತನ್ಯ ತಾನು ತಲುಪಬೇಕೆಂದು ಪ್ರಯತ್ನಿಸುತ್ತಿರುವ ಸಂಸರಣೆಯ ಮುಂದಿನ ಘಟ್ಟಕ್ಕೆ ಸಂಬಂಧಿಸಿದೆ. ಪರಿಶುದ್ಧತೆ ಅನ್ನೋದು ಬರೀ ಇಷ್ಟಕ್ಕೆ ಅಲ್ಲ, ಈ ಉಪಾಧಿಗಳೆಲ್ಲ ಪರಿಶುದ್ಧವಾಗಿದ್ದರೆ ಸಂಸರಣೆಯ ಮುಂದಿನ ಘಟ್ಟಕ್ಕೆ ನಾವು ಹೋಗೋದಕ್ಕೆ ಸುಲಭವಾಗುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿ ತನ್ನ ಉಪಾಧಿಗಳ ಕಾರ್ಯನಿರ್ವಹಣೆಗೆ ಅಡ್ಡಿ ಮಾಡುತ್ತಿರುವ ಮತ್ತು ತನ್ನ ಧ್ಯೇಯ ಸಾಧನೆಗೆ ಅಡಚಣೆಯನ್ನುಂಟು ಮಾಡುವಂಥ ಎಲ್ಲ ವಸ್ತುಗಳು, ಎಲ್ಲ ಸ್ಥಿತಿಗಳು ಅಂದರೆ ಅಲ್ಲಿ ಏನೋ ಒಂದು ನಾವು ಮಾಡ್ಕೊಂಡಿರೋಂಥ ವ್ಯವಸ್ಥೆ ಇರುತ್ತಲ್ಲ, ಆ ವ್ಯವಸ್ಥೆ ಚೆನ್ನಾಗಿರಬೇಕು. ವಸ್ತುಗಳು ನಮಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು, ಸ್ಥೂಲ ದೇಹಕ್ಕೆ ಬೇಕಾದಂಥವಿರ್ಬೋದು, ಆಲೋಚನಾ ಮನಸ್ಸಿಗೆ ಬೇಕಾದಂಥವಿರ್ಬೋದು, ಅವೆಲ್ಲ ವಸ್ತುಗಳು ಸ್ಥಿತಿಗಳು ಸಹ ಚೆನ್ನಾಗಿರಬೇಕು. ಕೆಟ್ಟವಿದ್ದರೆ ತೆಗೆದು ಬಿಸಾಕಬೇಕು. ಈಗ ನನ್ನ ಅನೇಕ ಗ್ರಂಥಗಳಿದ್ದಾವೆ. ಯಾವುವು? ಜೆ ಕೃಷ್ಣಮೂರ್ತಿ ಅವರವಿದ್ದಾವೆ, ಆಮೇಲೆ ಇವೆಲ್ಲ ಗ್ರಂಥಗಳಿದ್ದಾವೆ. ಯೋಗ ಮಾರ್ಗದ್ದು ಯೋಗ ಇದೆ, ಪ್ರತಿಯೊಂದು ಇದೆ. ಅದರ ಜೊತೆಗೆ ಒಂದು ಯಾವುದೋ ಪತ್ತೆದಾರಿ ಕಾದಂಬರಿ ತಂದು ಅಡಗಿಸಿಟ್ಟಿದ್ದೀನಿ. ಪುಸ್ತಕಗಳು ತೆಗೆದ ಕೂಡಲೇ ಏನಾಗುತ್ತೆ, ಅದು ಕೈಗೆ ಸಿಗುತ್ತೆ. ಕೈಗೆ ಸಿಕ್ಕ ಕೂಡಲೇ ಕುತೂಹಲ, ಅದನ್ನು ಓದ್ತಾ ಕೂತ್ಕೊಂತೀನಿ, ಏನಿದು ಅಂತ. ಆದ್ದರಿಂದ ಅಂಥವಿದ್ದರೆ ತೆಗೆದು ಒಗೆಬೇಕು ಮೂಲೆಗೆ. ನಮಗೆ ಬೇಕಾಗಿರೋದು ಯೋಗ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಬೇಕಾಗುವಂಥದ್ದು ಮಾತ್ರ. ಇದೊಂದು ಉದಾಹರಣೆ ಕೊಟ್ಟೆ, ಕ್ಷಮಿಸಿ. ಅಂದರೆ ಪರಮಾತ್ಮನ ಪ್ರಜ್ಞೆಯೊಡನೆ ನಮ್ಮ ವೈಯಕ್ತಿಕ ಪ್ರಜ್ಞೆ ಸಂಯೋಗದ ಮೂಲಕ ಆತ್ಮ ಸಾಕ್ಷಾತ್ಕಾರ ಪಡೆಯೋದೇ ಆಗಿದೆ. ಅಂದರೆ ನಾವೆಲ್ಲ ಇಲ್ಲಿ ಏನೋ ಒಂದು ಸಾಧನೆಗೋಸ್ಕರನೇ ಬಂದಿರೋವಂಥವ್ರು ನೀವೆಲ್ಲ ಸಹ. ಆದ್ದರಿಂದ ಈ ಸಾಧನೆ ಯಾವ ಮಟ್ಟಕ್ಕೆ ಆತ್ಮ ಸಾಕ್ಷಾತ್ಕಾರ ಪಡೆಯೋದೇ ಆಗಿದೆ. ಆದ್ದರಿಂದ ಯೋಗ ಮಾರ್ಗದಲ್ಲಿ ಮುನ್ನಡೆಯುವಂಥವ್ರ ಪರಿಶುದ್ಧತೆ ಎಂದರೆ ಏನಪ್ಪ ಅಂದರೆ ತನ್ನ ಉಪಾಧಿಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದೇ ಆಗಿದೆ. ಆ ಮಾರ್ಗಕ್ಕೆ, ಯೋಗ ಮಾರ್ಗಕ್ಕೆ ಪರಿವರ್ತಿತರಾಗಬೇಕು. ನನಗೆ ನಿಜವಾಗಲೂ ನಿಯಮಗಳ ಬಗ್ಗೆ ಮಾತಾಡು ಅಂಥೇಳಿ ಫೋನ್ ಮಾಡಿ ಹೇಳಿದರು ಚೊಕ್ಕಾರೆಡ್ಡಿ ಅವರು. ಆವಾಗ ಪರಿಶುದ್ಧತೆಯೂ ಗೊತ್ತಿಲ್ಲ, ಆ ಗ್ರಂಥವೂ ನಾನು ಮುಟ್ಟಿಲ್ಲ. ನನ್ನ ಹತ್ರಿದೆ 22 ವರ್ಷದಿಂದ, ಮುಟ್ಟಿಲ್ಲ. ಬೇರೆ ಯೋಗ ಮಾರ್ಗ ಅದರ ಬಗ್ಗೆ ಓದಿದ್ದೀನಿ, ಅಷ್ಟು ಗೊತ್ತು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅದು ಗೊತ್ತು. ಅದು ಏನು ಗೊತ್ತಿಲ್ಲ. ಆ ಗ್ರಂಥ ತಗೊಂಡು ಓದೋದಕ್ಕೆ ಶುರುವಾದ್ಮೇಲೆ ತಲೆ ಬಿಸಿ ಆಗೋದಕ್ಕೆ ಶುರುವಾಯಿತು. ಇದು ನಾವು ಅಧ್ಯಯನಶೀಲರಾದಾಗ ನಮಗೆ ಪ್ರತಿಯೊಬ್ಬರಿಗೂ, ನೀವೆಲ್ಲ ಸಹ ನನಗಿನ್ನ ಸಾಕಷ್ಟು ಮುಂದೆದಿರಿ, ಅನುಭವಸ್ಥರಿದ್ದೀರಿ. ಈ ಒಂದು ಅನುಭವಗಳು ಅಧ್ಯಯನದಿಂದ ಸಿಗುತ್ತೆ. ಆವಾಗ ಪರಿವರ್ತನೆ ಆಗ್ತಾ ಬರುತ್ತೆ ತಾನಾಗಿ. ಪರಿಶುದ್ಧತೆ ಉಪಾಧಿಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದೆ. ಆದರೂ ಸಹ ಆಯಾ ಉಪಾಧಿಯ ಪ್ರಕೃತಿ ಸ್ವಭಾವದ ಮೇಲೂ ಅವಲಂಬಿತವಾಗಿದೆ. ಇದೇ ಉದಾಹರಣೆ, ದೊಡ್ಡ ಉದಾಹರಣೆ. ಅದಕ್ಕೆ ಸಂಗೀತ ವಾದ್ಯಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಹ ಸಂಗೀತ ನನಗೆ ಗೊತ್ತಿರೋಂಥದ್ದು. ಇಲ್ಲಿ ಅಣ್ಣ ತಮ್ಮ ಇಬ್ಬರಿದ್ದಾರೆ. ಅಣ್ಣ ತಮ್ಮನ ಕೂಗ್ತಾ ಇದ್ದಾನೆ, ಎಲ್ಲಿದೆಯೋ? ಆವಾಗ ಆ ಒಂದು ನಾದ ಅವನಿಗೆ, ತಮ್ಮನಿಗೆ ಕೇಳಿಸುತ್ತೆ. ಕೇಳಿಸಿದಾಗ ಅದೇ ವಾಯ್ಸ್ನಲ್ಲಿ ಅವನು ಉತ್ತರ ಕೊಡ್ತಾನೆ ಹೊರತು ಕಮ್ಮಿ ತಗ್ಗಿಸಿ ಕೊಡಲ್ಲ, ಹೆಚ್ಚು ಮಾಡಿ ಕೊಡಲ್ಲ. ಇದು ತಮ್ಮನಿಗೆ ಹೇಗೆ ಸಾಧ್ಯ ಆಯಿತು? ಅಣ್ಣನ ಶರೀರ ದೊಡ್ಡದು, ತಮ್ಮನ ಶರೀರ ಚಿಕ್ಕದು.
ಅದಕ್ಕೆ ಈ ಉದಾಹರಣೆ ತಗೋಣ. ಜಾಸ್ತಿ ಗಲಾಟೆ ಮಾಡಲ್ಲ, ಸುಮ್ಮನೆ ಸೂ ಅಂತೀನಿ. ಇಲ್ಲಿ ಅಣ್ಣ ಇಲ್ಲಿ ಸಾ ಹೊರಡಿಸ್ಬೇಕು. 2 ಬೆರಳು ಮುಚ್ಚಿ ಇಲ್ಲಿ ಕೊಡ್ತೀನಿ. ಇಷ್ಟು ತಮ್ಮ ಇವನು ಇದೇ ಸೌಂಡ್ ಇವನು ಹೊರಡಿಸ್ಬೇಕು. ಇಲ್ಲಿ 2 ಬೆರಳು ಮುಚ್ಚಿದರೆ ಬರಲ್ಲ ಅವನಿಗೆ. ಆವಾಗ 4-5 ಬೆರಳು ಮುಚ್ಚಿ ಎರಡು ಒಂದೇ ಅಂತ ಅನ್ನಿಸ್ತಲ್ಲ ನಿಮಗೆ ಸೌಂಡು? ಅದೇ ನೋಡಿ, ಇದು ಬೇರೆ ಆಗಲೇ. ಇದು ಯಾಕೆಂದರೆ ನಮ್ಮ ಅನುಭವಕ್ಕೆ ಬೇಕಿದು. ಉಪಾಧಿಗಳು ಯಾವ್ಯಾವ ಹೇಗಿರ್ತವೆ ಅನ್ನೋದಕ್ಕೋಸ್ಕರ ಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡೆ, ಕ್ಷಮಿಸಿ, ಅದಲ್ಲಿರಲಿ. ಜೀವಾತ್ಮನ ಕೆಳಗಿನ ಮಟ್ಟದ ಇದು ವಿಚಾರ. ಇದನ್ನು ಮುಂದುವರಿಸಿ ಆಮೇಲೆ ಅದಕ್ಕೆ ಹೋಗೋಣ. ಇಲ್ಲಿ ಉಪಾಧಿಗಳು ಯಾವ ರೀತಿ ಒಬ್ಬೊಬ್ಬರದು ಅವರದೇ ಆದಂಥ ರೀತಿ ಇರುತ್ತೆ. ಇದನ್ನು ಇನ್ನೂ ಸ್ವಲ್ಪ ಸರಳವಾಗಿ ಹೇಳಬೇಕು, ನಮಗೆ ಅರ್ಥವಾಗಬೇಕಲ್ಲ. ನಾನು ವೈಶ್ಯನಾಗಿ ಶೆಟ್ರ ಒಂದು ಮನೆತನದಲ್ಲಿ ಜನ್ಮ ತಾಳಿ ವ್ಯಾಪಾರ ನಮ್ಮ ಕುಲ ಕಸುಬು ಅದನ್ನೇ ಆಧಾರವಾಗಿಟ್ಕೊಂಡು ನಾನು ಬಂದಾಗ, ನಾನು ಈ ಉಪನ್ಯಾಸಕ್ಕಾಗಿ ಸಿದ್ಧತೆ ಮಾಡ್ಕೊಂಡು ಹೇಳೋವಂಥ ಒಂದು ಶೈಲಿನೇ ಬದಲಾವಣೆ ಆಗುತ್ತೆ. ನಮ್ಮ ಸ್ನೇಹಿತರು, ಆತ್ಮೀಯರು, ಮೇಷ್ಟ್ರು, ಅವರು ನಾರಾಯಣಪ್ಪ ಮೇಷ್ಟ್ರು ಸ್ಕೂಲ್ ಟೀಚರ್, ಅವರು ಯಾವಾಗಲೂ ಬೋಧನೆ ಮಾಡ್ತಲೇ ಇರ್ತಾರೆ. ಅವ್ರು ಮಾಡೋ ವೈಖರಿ, ಅವ್ರು ಮಾಡ್ಕೊಳ್ಳೋ ಸಿದ್ಧತೆ ಅದೇ ಬೇರೆ ಥರ. ಅವ್ರು ಮಾಡ್ದಂಗೆ ನನಗೆ ಮಾಡೋದಕ್ಕೆ ಬರಲ್ಲ, ನನ್ನನ್ನು ಅನುಸರಿಸೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಇದು ವೈವಿಧ್ಯತೆ. ಉದಾಹರಣೆ ತಗೊಂಡೆ, ವೈವಿಧ್ಯತೆ. ಹೀಗೆ ಪ್ರತಿಯೊಬ್ಬರ ಶರೀರವೂ ಸಹ ಅವ್ರದ್ದೇ ಆದಂಥ ಮಟ್ಟದಲ್ಲಿ ಆಲೋಚನಾ ಶಕ್ತಿ ಆಗಲಿ ಮತ್ತೊಂದಾಗಲಿ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಯೋಗ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ನಮ್ಮ ಮನಸ್ಸುಗಳ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ನಮಗೆ ಏನು ಬೇಕು. ಈಗ ಅವ್ರ ಹತ್ರ ಏನೋ ಇದೆ ಪುಸ್ತಕ ಅಂದರೆ ಅದೇ ಪುಸ್ತಕ ನಮಗೆ ಬೇಕು ಅಂತ ಇಲ್ಲ. ನಮಗೇನು ಬೇಕು ಅನ್ನೋದನ್ನು ನಾವೇ ಆಲೋಚನೆ ಮಾಡ್ಕೊಂಡು, ಅಥವಾ ನಮಗೆ ಶಿಕ್ಷಕರೋ ನಮ್ಮ ಉಪನ್ಯಾಸಕರೋ ಹೇಳೋವಂಥ ಒಂದು ಕೆಲವು ಕ್ರಮಗಳನ್ನು ಅನುಸರಿಸಿ ಅವನ್ನು ತೆಗೆದುಕೊಂಡು ಅವನ್ನು ನಾವು ವ್ಯವಸ್ಥೆ ಮಾಡ್ಕೋಬಹುದು. ಯೋಗ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ. ಜೀವಾತ್ಮನ ಕೆಳಗಿನ ಮಟ್ಟದ ಎಲ್ಲ ಉಪಾಧಿಗಳಲ್ಲಿಯೂ ಪ್ರಕೃತಿ ಸದಾ ಬದಲಾಗುತ್ತಿರುತ್ತದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಯಾಕೆ ಅಂದರೆ ಈ ಜೀವಾತ್ಮನ ಕೆಳಗಿನ ಮಟ್ಟದ ಪ್ರಕೃತಿ, ಪ್ರಜ್ಞಾ ಮಟ್ಟದಿಂದ ಕೆಳಗಿಳಿದು ನಮ್ಮ ಜೀವ, ಆಲೋಚನೆ, ಜೀವಾತ್ಮ, ದೇಹಾತ್ಮ, ಇದರ ಬಗ್ಗೆ ಆಲೋಚನೆ ಮಾಡ್ತಾ ನಾವಿದನ್ನು ತಿಳಿಯೋ ಪ್ರಯತ್ನ ಮಾಡೋಣ. ಕೆಳಗಿನ ಮಟ್ಟದ ಎಲ್ಲ ಉಪಾಧಿಗಳಲ್ಲೂ ಪ್ರಕೃತಿ ಸದಾ ಬದಲಾಗುತ್ತಿರುತ್ತದೆ. ಇದನ್ನು ಹೇಳ್ತಾರೆ 7 ವರ್ಷಕ್ಕೊಂದು ಸರಿ ಇಡೀ ಶರೀರದ ಅಣುಗಳೆಲ್ಲ ಬದಲಾವಣೆ ಆಗುತ್ತೆ ಅಂತ ಯಾರೋ ಉಪನ್ಯಾಸಕರು ಹೇಳಿದ್ದು ನಾನು ಕೇಳಿದ್ದು ನೆನಪಿಲ್ಲ ಸರಿಯಾಗಿ, ಅದನ್ನು ನೆನಪಿಟ್ಕೊಂಡಿದ್ದೀನಿ. ಆ ರೀತಿ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ, ದಿನನಿತ್ಯ ನಮ್ಮ ಆಲೋಚನೆಗಳು, ಭಾವನೆಗಳು ಪಕ್ಕ ಆಗ್ತಲೇ ಹೋಗಬೇಕು. ಪರಿಶುದ್ಧಗೊಳಿಸಬೇಕು ಅಂತ ಅಂದರೆ ಜೀವಾತ್ಮನ ಕೆಳಗಿನ ಮಟ್ಟದ ಎಲ್ಲ ಉಪಾಧಿಗಳನ್ನು ಅಲ್ಲಿರುವಂಥ ಒರಟು ಪ್ರಕೃತಿ ತೆಗೆದುಹಾಕಿ ಆ ಸ್ಥಾನದಲ್ಲಿ ಅದಕ್ಕಿಂತಲೂ ಹೆಚ್ಚು ಸೂಕ್ಷ್ಮವಾದ
ಪ್ರಕೃತಿ ಬರುವಂತೆ ಕ್ರಮ ತೆಗೆದುಕೊಳ್ಳಬೇಕು. ಇದೇ ನಮಗೆ ಕಷ್ಟ. ಈ ಒಂದು ಸಾಧನೆಗೋಸ್ಕರ ಅವಿರತವಾಗಿ ಬಹಳ ಪ್ರಯತ್ನ ಪಟ್ಟು ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಯತ್ನ ಮಾಡುವಂಥ ಒಂದು ಸಿದ್ಧರಾಗುವಂಥ ಒಂದು ಮಾರ್ಗ. ಸ್ಥೂಲ ದೇಹದ ಪ್ರಕೃತಿ ಹೊರಟಾಗುವ ಹಾಗೆ ಸೂಕ್ಷ್ಮ ದೇಹಗಳು ಸಹ ಹೊರಟಾಗುವ ಸಾಧ್ಯತೆ ಇದೆ. ಸ್ಥೂಲ ದೇಹ ಹೊರಟಾಗಲಿ ಬಿಡಿ, ನಮಗೇನಂತೆ ನಾವು ಸೂಕ್ಷ್ಮ ದೇಹದಲ್ಲಿ ನಾ ಹಂಗಿರ್ತೀನಿ ಹಿಂಗಿರ್ತೀನಿ ಅನ್ನೋ ಹಾಗೆ ಇಲ್ಲ. ಸೂಕ್ಷ್ಮ ದೇಹಗಳು ಸಹ ಯಾವಾಗ ಸ್ಥೂಲ ದೇಹ ಹೊರಟಾಗೋದು ಯಾವುದರಿಂದ? ನಮ್ಮ ಶರೀರಕ್ಕೆ ಕೊಡುವಂಥ ಸ್ಥೂಲ ದೇಹಕ್ಕೆ ಕೊಡುವಂಥ ಆಹಾರ ಪಾನೀಯಗಳಿಂದ. ಅದು ಹೊರಟಾದಾಗ ನಮ್ಮ ಆಲೋಚನೆಗಳು ಸಹ ಆ ಮಟ್ಟಕ್ಕೆ ಹೋಗೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಸೂಕ್ಷ್ಮ ದೇಹಗಳು ಚೆನ್ನಾಗಿರಬೇಕು ಅಂದರೆ ಸ್ಥೂಲ ದೇಹದ ಪ್ರಕೃತಿ ಶುದ್ಧವಾಗಿರಬೇಕು. ಸ್ಥೂಲ ದೇಹದ ಶುದ್ಧೀಕರಣ ಬಹಳ ಸುಲಭ. ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಆದ್ದರಿಂದ ಸಾತ್ವಿಕ ಆಹಾರದಲ್ಲಿದ್ದೀನಿ ಅಂಥೇಳಿ ಸುಮ್ಮನಿದ್ದು ಸಮಾಧಾನ ಪಟ್ಕೊಂಡ್ರೆ ಆಗಲ್ಲ. ಆಮೇಲೆ ಮದ್ಯ ಮಾಂಸ ಆಧುನಿಕ ಆಹಾರಗಳಿಂದ ಸ್ಥೂಲ ದೇಹ ಹೊರಟಾಗುತ್ತೆ. ಅದು ನಮಗೆಲ್ಲರಿಗೂ ಸಾಮಾನ್ಯವಾಗಿ ಹಳೆಯ ಪಾಠ. ಆದರೂ ಇಲ್ಲಿ ಇದೆ, ಅದನ್ನು ತಗೊಂಡಿದ್ದೀನಿ. ಇಂಥ ಶರೀರ ಯೋಗ ಸಾಧನೆಗೆ ಉಪಯೋಗವಾಗುವುದಿಲ್ಲ. ಅದಕ್ಕೋಸ್ಕರನೇ ಸನಾತನ ಧರ್ಮಿಗಳಾದಂಥ ಮತ್ತು ಥಿಯಾಸಫಿಕಲ್ ನಾಲೆಡ್ಜ್ ಇರೋವಂಥ ನಮ್ಮನ್ನು ಬಿಟ್ಟರೆ ಇನ್ಯಾರಿಗೂ ಯೋಗ ಮಾರ್ಗದಲ್ಲಿ ಅಷ್ಟು ಸುಲಭವಾಗಿ ಮುಂದುವರಿಯೋದಕ್ಕೆ ಕಷ್ಟವಾಗುತ್ತೆ. ಆದ್ದರಿಂದ ಆ ಗ್ರಂಥಗಳ ಅಧ್ಯಯನವೂ ಅವರು ಮಾಡೋದಕ್ಕೆ ಆಗಲ್ಲ. ಅವರ ಆಚಾರ ವಿಚಾರಗಳೇ ಬೇರೆ ಇರುತ್ತೆ. ಆದ್ದರಿಂದ ಸಾತ್ವಿಕ ಆಹಾರ ಸೇವನೆಯ ಮೂಲಕ ಹೊರಟು ಪ್ರಕೃತಿ ಎಲ್ಲವನ್ನೂ ಶರೀರದಿಂದ ಹೊರದೂಡಿ ಸಾಧ್ಯವಾದಷ್ಟು ಮಟ್ಟಿಗೆ ಸೂಕ್ಷ್ಮ ಮಾಡಿಕೊಳ್ಳಬೇಕು. ಇದು ಸ್ಥೂಲ ದೇಹದ ಒಂದು ಶುದ್ಧೀಕರಣ ಆಯಿತು. ಇನ್ನು ಕಾಮದೇಹದ ಮೂಲಕ ಭಾವನೆಗಳು ವ್ಯಕ್ತವಾಗುತ್ತವೆ. ರೂಪದೇಹದ ಮೂಲಕ ಯೋಚನೆಗಳು ಹೊರಹೊಮ್ಮುತ್ತವೆ. ಆದ್ದರಿಂದ ಇವನ್ನು ಶುದ್ಧೀಕರಿಸುವುದು ಕಷ್ಟ. ಸ್ಥೂಲ ದೇಹ ಏನು ಕೇಳಲ್ಲ, ಆದರೆ ನಮ್ಮ ಕಾಮದೇಹ ಅದು ತಗೋ, ಅದು ತಿನ್ನು, ಅವರು ಇದು ತಿನ್ನು, ಇದು ಕುಡಿ ಅಂಥೇಳಿ ನಮ್ಮ ಮನಸ್ಸನ್ನ ಆಲೋಚನೆಗಳನ್ನ ದಿಕ್ಕು ತಪ್ಪಿಸಿ ನಮ್ಮನ್ನೆಲ್ಲಿಗೋ ಸೆಳೆದುಕೊಂಡು ಹೋಗ್ತಾವಲ್ಲ. ಆದ್ದರಿಂದ ಅವನ್ನು ಶುದ್ಧೀಕರಿಸೋದು ಕಷ್ಟ. ಅದಕ್ಕಾಗಿ ಮನಸ್ಸಿನಲ್ಲಿರುವ ಅನಪೇಕ್ಷಣೀಯ ಯೋಚನೆ ಭಾವನೆಗಳನ್ನು ಹೊರತಳ್ಳಿ ಆ ಜಾಗಕ್ಕೆ ಉತ್ತಮವಾದ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸೇರಿಸಿಕೊಂಡರೆ ಈ ಸೂಕ್ಷ್ಮ ಉಪಾಧಿಗಳ ಸ್ಪಂದ ಪ್ರವೃತ್ತಿ ಕ್ರಮೇಣ ಬದಲಾಗುತ್ತೆ. ಬಹಳ ಅನಪೇಕ್ಷಣೀಯ ಅಂದರೆ ಯೋಗ ಮಾರ್ಗದಲ್ಲಿ ಹೋಗೋರಿಗೆ ಯಾವುದು ಅನಪೇಕ್ಷಣೀಯವೋ ಅವನ್ನೆಲ್ಲ ಯೋಚನೆ ಭಾವನೆಗಳನ್ನು ಹೊರತಳ್ಳಿ ಆ ಜಾಗಕ್ಕೆ ಒಳ್ಳೆಯ ಆಲೋಚನೆಗಳು ಭಾವನೆಗಳನ್ನು ಸೇರಿಸ್ಕೊಂಡಾಗ ನಮ್ಮ ಸೂಕ್ಷ್ಮ ಉಪಾಧಿಗಳ ಸ್ಪಂದ ಪ್ರವೃತ್ತಿ ಕ್ರಮೇಣ ಬದಲಾವಣೆಯಾಗುತ್ತೆ. ಈ ಸೂಕ್ಷ್ಮ ದೇಹಗಳ ಪರಿಶುದ್ಧತೆ ಕಾರ್ಯದ ಜೊತೆಯಲ್ಲಿ ನಿರಂತರ ಗಮನವೂ ಇರಬೇಕು. ಕಾರ್ಯಗಳು ಮಾಡೋದಕ್ಕೆ ಚಟುವಟಿಕೆಯಿಂದ ಶುರು ಮಾಡಿ ಗಮನ ಎತ್ತಲಾಗೋ ಇದ್ದರೆ ಅದು ಸಾಧ್ಯ ಆಗಲ್ಲ. ನಿರಂತರವಾದ ಗಮನವು ಆದ್ದರಿಂದ ಆ ಕಡೆನೇ ಇರಬೇಕು. ಇನ್ನು ಆಧ್ಯಾತ್ಮಿಕ ಪದ್ಧತಿಯಲ್ಲಿ ಸೂಕ್ಷ್ಮ ದೇಹಗಳ ಶುದ್ಧೀಕರಣಕ್ಕೆ ಮತ್ತೊಂದು ಸಾಧನೆ ಇದೆ, ಅದ್ಭುತವಾದ ಸಾಧನೆ. ಇದು ನಿಜಕ್ಕೂ ಬಹಳ ಶ್ರೇಷ್ಠವಾದ್ದು. ಅದೇನು? ಮಂತ್ರೋಚ್ಚಾರಣೆ ಮತ್ತು ಪ್ರಾರ್ಥನೆಗಳ ನಿರಂತರ ಬಳಕೆ. ಮಂತ್ರಗಳ ನಿರಂತರ ಉಚ್ಚಾರಣೆಯಿಂದ
ಸೂಕ್ಷ್ಮ ದೇಹಗಳು ವೇಗವಾಗಿ ಸ್ಪಂದಿಸ್ತವೆ. ಅವೇನು ಸುಮ್ಮನಿರಲ್ಲ. ನಮ್ಮ ಸೂಕ್ಷ್ಮ ದೇಹಗಳಿದಾವಲ್ಲ, ನಾವು ಮಂತ್ರೋಚ್ಚಾರಣೆ ಬಾಯಿ ಮಾಡ್ತಾ ಇರುತ್ತೆ, ಆದರೆ ಮನಸ್ಸು ಅದನ್ನು ಆಲೋಚನೆ ಮಾಡ್ತಾ ಇರುತ್ತೆ. ಸೂಕ್ಷ್ಮ ದೇಹಗಳು ಈ ರೀತಿ ವೇಗವಾಗಿ ಅದಕ್ಕೆ ಸ್ಪಂದಿಸ್ತವೆ. ಸ್ಪಂದಿಸಿದಾಗ ಏನಾಗುತ್ತೆ, ಊರ್ಧ್ವಲೋಕಗಳಿಂದ ಆಧ್ಯಾತ್ಮಿಕ ಶಕ್ತಿ ನಮ್ಮ ಸೂಕ್ಷ್ಮ ದೇಹದೊಳಗೆ ನುಗ್ಗುವುದರಿಂದ ಕ್ರಮೇಣ ಹಳೆ ಪ್ರಕೃತಿಯೆಲ್ಲ ಕೊಚ್ಚಿ ಹೋಗಿ ಹೊಸ ಒಂದು ಪ್ರಕೃತಿಯೇ ನಿರ್ಮಾಣವಾಗಿ ಆವರಿಸಿಕೊಳ್ಳುತ್ತೆ. ಇದಕ್ಕಾಗಿಯೇ ಪರಿಶುದ್ಧತೆಯನ್ನು ಅಗತ್ಯವಾಗಿ ಅನುಸರಿಸಬೇಕಾಗಿದೆ. ಪರಿಶುದ್ಧತೆ, ಒಟ್ಟಿನಲ್ಲಿ ಪರಿಶುದ್ಧತೆನ ನಾವು ಅನುಸರಿಸಬೇಕಾಗಿದೆ. ಆ ಪರಿಶುದ್ಧತೆ ಏನು ಅನ್ನೋದು ವಿವರ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಉಪಾಧಿಗಳು ತಮಗೆ ತಾವೇ ಶುದ್ಧ ಆಗಲ್ಲ. ಅವೇ ಅಭಿಚ್ಛವೇ ಶುದ್ಧವಾಗ್ತವ? ಆಗಲ್ಲ. ದೀರ್ಘಕಾಲ ಪ್ರತಿದಿನ ನಾವು ಮಾಡುತ್ತಲೇ ಇರಬೇಕು. ಯಾವುದನ್ನು? ಈ ಒಂದು ಶುದ್ಧೀಕರಣದ ಪ್ರಯತ್ನವನ್ನು. ಆದ್ದರಿಂದಲೇ ಇದನ್ನು ನಿಯಮದಲ್ಲಿ ಸೇರಿಸಿದ್ದಾರೆ. ಸಂತೋಷ. ಇನ್ನು ಯೋಗಾಕಾಂಕ್ಷಿಯ ಅತ್ಯುನ್ನತ ಮಟ್ಟದ ತೃಪ್ತಿಯನ್ನು ಬೆಳೆಸಿಕೊಳ್ಳುವುದು ಅಗತ್ಯ. ಏಕೆಂದರೆ ತೃಪ್ತಿ ಇಲ್ಲವಾದರೆ ಮನಸ್ಸನ್ನು ಸಮತ್ವ ಸ್ಥಿತಿಯಲ್ಲಿಡಲು ಸಾಧ್ಯ ಇಲ್ಲ. ಇಲ್ಲಿ ತೃಪ್ತಿ ಬೇಕು. ಆ ತೃಪ್ತಿ ಅನ್ನೋದು ಸಿಗಲ್ಲ. ಏನೇನೋ ಆಲೋಚನೆ ಮಾಡ್ತೀವಿ. ಅಯ್ಯೋ ನನಗೆ ಕಾಫಿ ಸಿಗಲಿಲ್ಲ ಅಂತ ಅಸಮಾಧಾನ ಮಾಡ್ಕೊಳೋದಿದೆಯಲ್ಲ, ಸಿಗ್ತಾ ಕುಡಿಯೋದು, ಇಲ್ದಿದ್ರೆ ಸುಮ್ಮನೆ ಇರೋದು. ಈ ನೀರು ತರಬೇಕಾಯ್ತು, ತರಲಿಲ್ಲ, ಚಿಂತೆ ಇಲ್ಲ, ನೀರು ಇಲ್ದಿದ್ರೂ ನಡೆಯುತ್ತೆ. ಈ ರೀತಿ ನಮ್ಮ ಮನಸ್ಸನ್ನು ತೃಪ್ತಿಯಿಂದ ಇಟ್ಕೋಬೇಕಲ್ಲ, ಅದೇ ಬಹಳ ಕಷ್ಟ. ಸಾಧಾರಣ ಮನುಷ್ಯ ಇಡೀ ದಿನ ಎಲ್ಲ ಬಗೆಯ ಹೊಡೆತಗಳಿಗೆ ಗುರಿಯಾಗುತ್ತಾನೆ. ತನಗೆ ತೋಚಿದಂತೆ ಆ ಹೊಡೆತಗಳಿಗೆ ಪ್ರತಿಕ್ರಿಯಿಸ್ತಾನೆ. ನಂತರ ಕ್ಷೋಭೆಗೆ ಒಳಗಾಗುತ್ತಾನೆ. ಸುಮ್ಮನಿರ್ತಾನ? ಸಾಧಾರಣ ಮನುಷ್ಯನಿಗೆ ಹೇಳ್ತಾ ಇದ್ದಾರೆ ಇದು. ನಾವೆಲ್ಲ ಇಲ್ಲಿ ಸಾಧಕರಾಗಲೇ ಈಗ. ಆದ್ದರಿಂದ ಸಾಧಾರಣ ಮನುಷ್ಯ ಹೇಗೆ ಅವನು ಈ ಪ್ರತಿಕ್ರಿಯಿಸ್ತಾನೆ ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಲ್ಪ ಯೋಚನೆ ಮಾಡೋಣ. ಕ್ಷೋಭೆಗೊಳಗಾಗ್ತಾನೆ. ಒಂದು ಹೊಡೆತದಿಂದ ಉಂಟಾದ ತಳಮಳ ತಗ್ಗುವಷ್ಟರಲ್ಲೇ ಮತ್ತೊಂದು ಹೊಡೆತ. ಉಂಟು ಆಗಬೇಕು ಸಮತ್ವ ಅನ್ನೋದು. ಸಮುದ್ರ ತೀರಕ್ಕೆ ಅಪ್ಪಳಿಸುತ್ತಿರುವ ಅಲೆಗಳಂತೆ ಮನಸ್ಸಿನಲ್ಲಿ ವಿಕ್ಷೇಪ ಉಂಟಾಗುತ್ತೆ. ಎಂದರೆ ಬಹಿರ್ಮುಖವಾಗುವಂಥ ಪ್ರವೃತ್ತಿ. ಸಾಧಕ ಈ ಕ್ಷೋಭೆಯ ಸ್ಥಿತಿಯನ್ನು ಸತತವಾಗಿ ಸಮತ್ವ ಮತ್ತು ಪ್ರಶಾಂತ ಸ್ಥಿತಿಗೆ ಬದಲಾಯಿಸಿಕೊಳ್ಳಬೇಕು. ಈ ರೀತಿ ಸಾಧಕನಾದವನು ಅವನಿಗೂ ಸಹ ಸುಮಾರಾಗಿ ಈ ಕ್ಷೋಭೆಗೊಳಗಾಗುತ್ತಾನೆ. ಆ ಕ್ಷೋಭೆಗೊಳಗಾದಾಗ ಅದನ್ನು ಬದಲಾಯಿಸಿಕೊಳ್ಳಬೇಕು. ಇಲ್ಲಿ ಶಕ್ತಿಯ ಪ್ರಯೋಗ ಮತ್ತು ಧ್ಯಾನ ಅವು ನಮಗೆ ಅನುಕೂಲ ಮಾಡ್ತವೆ. ಹೊರಗೆ ಪ್ರಪಂಚದಲ್ಲಾಗಲಿ ಮನಸ್ಸಿನ ಅಂತರಂಗದಲ್ಲಾಗಲಿ ಏನೇ ಸಂಭವಿಸಲಿ, ಏನೇ ನಡಿಬಹುದು. ನಮ್ಮ ಮನೆಯೊಳಗೆ ಇರ್ಬೋದು, ಬೀದಿಗೆ ಬಂದರೆ ಅಲ್ಲೇ ಇರ್ಬೋದು, ಇನ್ನೆಲ್ಲೋ ಏನೋ ನಡೀತಾ ಇರ್ಬೋದು. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು. ಈ ರೀತಿ ತಿಳ್ಕೊಂಡು ನಮ್ಮ ಮನಸ್ಸಿನ ಪರಿಸ್ಥಿತಿನ ಸರಿಯಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮನಸ್ಸು ವ್ಯಗ್ರವಾದಾಗ ಮಾತ್ರ ಅಲ್ಲ, ಯಾವಾಗಲೂ ಪ್ರಶಾಂತ ಚಿತ್ತರಾಗಿರಬೇಕು. ಯಾಕೆಂದರೆ ಮನಸ್ಸಿನಲ್ಲಿ ಏನೋ ವ್ಯಗ್ರವಾದಾಗ ಆವಾಗ ಮಾತ್ರ ಪ್ರಯತ್ನ ಪಡ್ತೀವಿ, ಸರಿ ಮಾಡ್ಕೊತೀವಿ. ಆಮೇಲೆ ಮತ್ತೆ ಸುಮ್ಮನೆ ಇರ್ತೀವಿ ಅಂದರೆ ಮತ್ತೆ ವ್ಯಗ್ರವಾಗ್ತೀವಿ. ಈ ಸಮತ್ವವನ್ನು ಪರಿಪೂರ್ಣ ತೃಪ್ತಿಯ ತಳಹದಿಯ ಮೇಲೆ ಮಾತ್ರ ಕಟ್ಟಲು ಸಾಧ್ಯ. ಪರಿಪೂರ್ಣ ತೃಪ್ತಿ ಎಂದರೆ ತನಗೆ ಏನೇ ಸಂಭವಿಸಿದರೂ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ.
ತೃಪ್ತನಾಗಿಯೇ ಉಳಿದುಕೊಳ್ಳುವ ಸಾಮರ್ಥ್ಯ. ಸುಮ್ಮನೆ ಇರಬೇಕು. ಈ ಪರಮ ತೃಪ್ತಿ ಮತ್ತು ಇದರಿಂದ ಲಭಿಸುವ ಮನಸ್ಸಿನ ಪ್ರಶಾಂತತೆಗಳನ್ನು ಬೆಳೆಸಿಕೊಳ್ಳಬೇಕಾದರೆ ದೀರ್ಘಕಾಲದ ಆತ್ಮಶಿಕ್ಷಣ ಬೇಕು. ಕೇವಲ ಇಚ್ಛಾ ಪ್ರಯೋಗದಿಂದ ಮಾತ್ರ ಸಾಧ್ಯ ಆಗಲ್ಲ. ಕೆಲವು ರೂಢಿಗಳಿಗಿಂತ ನಮ್ಮ ರೂಢಿಗಳು ಸ್ವಭಾವಕ್ಕಿಂತ ಬಲವಾಗಿರ್ತವೆ. ಏನೋ ನಮ್ಮ ರೂಢಿ ಇರುತ್ತೆ, ನಮ್ಮ ಸ್ವಭಾವಕ್ಕಿಂತ ಅವು ಬಲವಾಗಿರ್ತವೆ. ಕೆಲವು ರೂಢಿಗಳು ಅಸಂಖ್ಯಾತ ಜನ್ಮಗಳ ಮೂಲಕ ಬೆಳೆದು ಬಂದಿರುತ್ತೆ. ಇಂಥ ಒಂದು ರೂಢಿಗಳನ್ನೆಲ್ಲ ಒಂದೇ ಸಾರಿ ಬದಲಾಯಿಸೋದಕ್ಕೆ ಸಾಧ್ಯ. ಆದ್ದರಿಂದ ಸರಿಯಾದ ಮನೋಪ್ರವೃತ್ತಿ ಉಳಿಸ್ಕೊಂಡು ಹೋಗಬೇಕಾದ್ರೆ ಮನಸ್ಸಿನ ಮೇಲೆ ಸತತವಾದ ಗಮನವಿರಬೇಕು. ಅದಕ್ಕೆ ಶಿಕ್ಷಣವನ್ನು ಕೊಡಬೇಕು. ಆದ್ದರಿಂದ ಈ ಸದ್ಗುಣವನ್ನು ನಿಯಮದಲ್ಲಿ ಸೇರಿಸಿದ್ದಾರೆ. ತಪಸ್ಸು ಹೋಗೋಣ. ತಪಸ್ಸು ಅನ್ನೋದು ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡೋದೆ, ಕಾಡೇ ಸಿಗಲ್ಲ ಈಗ. ಇಲ್ಲಿ ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಈ ಮೂರು ನಿಯಮದ ಮೂಲ ಅಂಶಗಳನ್ನು ಸೇರಿಸಿ ಕ್ರಿಯಾಯೋಗ ಅಂಥೇಳಿ ಕರೆಯಲು ಕಾರಣವನ್ನು ಗ್ರಂಥದ 2ನೇ ವಿಭಾಗದ 1ನೇ ಸೂತ್ರದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ತಪಸ್ಸು ಅಂದರೆ ಶುದ್ಧೀಕರಣ. ಇಲ್ಲಿ ಮತ್ತು ಶುಚಿತ್ವಕ್ಕೆ ಬಂತಿದ್ದು. ಆತ್ಮಶಿಕ್ಷಣ. ತಪಸ್ಸು ಅಂದರೆ ಕಠಿಣ ವ್ರತಗಳು ಇವೆಲ್ಲ ಸೇರಿದು. ಈ ಸಾಧನ ಕ್ರಮಗಳ ಮೂಲಕ ಮನುಷ್ಯ ಕೀಳು ಪ್ರವೃತ್ತಿಯನ್ನು ಶುದ್ಧಿಗೊಳಿಸಿ ಶಿಸ್ತಿಗೆ ಒಳಪಡಿಸೋದು ಮತ್ತು ಜೀವಾತ್ಮನ ಉಪಾಧಿಗಳನ್ನು ಅವನ ಇಚ್ಛಾಶಕ್ತಿಯ ಅಧೀನಕ್ಕೆ ತರುವುದು. ಒಂದು ನಮ್ಮ ಮೇಲ್ಮಟ್ಟದ ಪ್ರಜ್ಞೆಯ ಇಚ್ಛಾಶಕ್ತಿ ಒಂದಿದೆಯಲ್ಲ, ಆ ಇಚ್ಛಾಶಕ್ತಿಯ ಒಂದು ಕಂಟ್ರೋಲ್ಗೆ ಜೀವಾತ್ಮನ ಉಪಾಧಿಗಳನ್ನು ತರಬೇಕು, ಅಧೀನಪಡಿಸ್ಬೇಕು. ತಪ ಎಂದರೆ ಸುಡೋದು. ಸುಡೋದು ಅಂದರೆ ಚಿನ್ನ ಹೇಗೆ ಚಿನ್ನವಾರನು ಕರಗಿಸಿ ಅಪರಂಜಿ ಮಾಡ್ತಾನೋ ಹಾಗೆ ನಮ್ಮ ಕೆಳಗಿನ ಉಪಾಧಿಗಳನ್ನು ಶುದ್ಧಿ ಮಾಡಿ ಅವುಗಳನ್ನು ನಮ್ಮ ಅಧೀನಕ್ಕೆ ತಂದುಕೊಡುವ ಸುಗುಣಾಭ್ಯಾಸವನ್ನೆಲ್ಲ ತಪಸ್ಸು ಅಂತೇಳಿ ಪರಿಗಣಿಸಬಹುದು. ಒಟ್ಟಿನಲ್ಲಿ ನಮ್ಮ ಕೆಳಗಿನ ಜೀವ ಚೈತನ್ಯ ಏನಿದೆ ಅದನ್ನು ಶುದ್ಧಿಗೊಳಿಸಿ ಮೇಲಿನ ಚೈತನ್ಯಕ್ಕೆ ಅದನ್ನು ಸೇರಿಸೋ ಪ್ರಯತ್ನ ಮಾಡಬೇಕಲ್ಲ, ಅದೇ ತಪಸ್ಸು. ಇನ್ನು ಇದಕ್ಕೆ ಕೆಲವು ಹತೋಟಿ ಮತ್ತು ಇಚ್ಛಾಶಕ್ತಿ ಬೆಳವಣಿಗೆಗಾಗಿ ಕೆಲವು ನಿರ್ದಿಷ್ಟ ಕ್ರಮಗಳು, ಉದಾಹರಣೆಗೆ ಉಪವಾಸ, ನಾನಾ ವಿಧ ವ್ರತಗಳ ಆಚರಣೆ, ಪ್ರಾಣಾಯಾಮ ಇತ್ಯಾದಿ. ಇವು ಒಂಟಿ ಕಾಲಲ್ಲಿ ನಿಲ್ಲೋದು, ನೋವನ್ನು ಸಹಿಸುತ್ತಾ ದೇಹವನ್ನು ದಂಡಿಸುವುದು, ಇಂಥ ಆಚರಣೆಗಳೆಲ್ಲ ಯೋಗ್ಯವಲ್ಲ. ಇವು ರಾಕ್ಷಸಿ ಪ್ರವೃತ್ತಿ ಅಂತೇಳಿ ಹೆಸರಿಸಿದ್ದಾರೆ. ಅಂದರೆ ಅದಕ್ಕೆಲ್ಲ ಬಲವಂತವಾದ ಪ್ರಯೋಗ ಇಲ್ಲದೆ ನಮ್ಮ ಕೈಲಿ ಆಗುವಂಥವನ್ನು ಮಾತ್ರ. ಉಪವಾಸ ಇರೋದು ಕಷ್ಟ ಆಗ್ಬೋದು ಕೆಲವರಿಗೆ. ಉಪವಾಸವೇ ಮಾಡಬೇಕು ಅಂತಿಲ್ಲ. ಸ್ವಲ್ಪ ಆಹಾರ ತೆಗೆದುಕೊಂಡು ಏನು ಬೇಕಿದ್ರೂ ವ್ರತ ಆಚರಣೆ ಮಾಡಬಹುದು. ಸಾಧಾರಣವಾಗಿ ಕ್ರಮಬದ್ಧವಾದ ತಪಸ್ಸಿನ ಆಚರಣೆಯು ಕೆಲವು ಸರಳ ಮತ್ತು ಸುಲಭ ಸಾಧನೆಗಳಿಂದ ಪ್ರಾರಂಭವಾಗುತ್ತೆ. ಈ ಆಚರಣೆಗಳಿಗೆ ಇಚ್ಛಾಶಕ್ತಿಯ ಪ್ರಯೋಗ ಅವಶ್ಯ. ಇಲ್ಲಿ ಇಚ್ಛಾಶಕ್ತಿ ಅನ್ನೋದಂತೂ ಪ್ರಯೋಗ ಮಾಡ್ತಲೇ ಇದ್ದಾರೆ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೋಬೇಕು. ಈ ಕ್ರಮಗಳು ಹಂತ ಹಂತವಾಗಿ ವಿಶಾಲವಾಗುತ್ತಾ ಹೋಗುತ್ತವೆ. ಉಪಾಧಿಯನ್ನು ಪ್ರಜ್ಞೆಯಿಂದ ಪ್ರತ್ಯೇಕಗೊಳಿಸುವುದೇ ಈ ಆಚರಣೆಗಳ ಉದ್ದೇಶ. ಅಂದರೆ ಉಪಾಧಿಯಿಂದ ಆ ಪ್ರಜ್ಞಾ ಮಟ್ಟ ಅನ್ನೋದ ಪ್ರತ್ಯೇಕಗೊಳಿಸ್ಬೇಕು. ಅಂದರೆ ಆ ಪ್ರಜ್ಞೆಯ ಅಧೀನವಾಗಬೇಕಿವೆಲ್ಲ ಉಪಾಧಿಗಳು. ತಪಸ್ಸಿನ ನಿರಂತರ ಅಭ್ಯಾಸದಿಂದ ಪ್ರಜ್ಞೆಯು ಅಂಶಿಕವಾಗಿ ಉಪಾಧಿಯಿಂದ ಪ್ರತ್ಯೇಕವಾಗುತ್ತೆ. ಇದನ್ನು ಕೊಟ್ಟಿದ್ದಾರೆ ವಿವರಣೆ. ಹೀಗೆ ಕ್ರಮಬದ್ಧವಾಗಿ ಕ್ರಮಕ್ರಮವಾಗಿ ಉಪಾಧಿ ನಾನಲ್ಲ ಎಂಬ
ಅರಿವು ಉಂಟಾಗುವುದರಿಂದ ಉಪಾಧಿಗಳಿಂದ ತನ್ನ ಪ್ರಜ್ಞೆಯನ್ನು ಪ್ರತ್ಯೇಕಿಸಿಕೊಳ್ಳುವ ಸಾಮರ್ಥ್ಯ ಬೆಳೆದಾಗ ಉಪಾಧಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾದಾಗ ಯೋಗಾಭ್ಯಾಸಕ್ಕೆ ಉಪಯೋಗಿಸಿಕೊಳ್ಳಲು ಸಾಧ್ಯ. ಯಾವುದನ್ನು? ಈ ಮನಸ್ಸು, ಈ ಶರೀರವನ್ನು ಯೋಗ ಮಾರ್ಗಕ್ಕೆ ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ. ಇನ್ನೊಂದು 10 ನಿಮಿಷ, ಆದಷ್ಟು ಬೇಗ ಮುಗಿಸ್ತೀನಿ. ಸ್ವಾಧ್ಯಾಯ ಗ್ರಂಥಾಧ್ಯಯನ ಅಷ್ಟೇ ಅಲ್ಲ. ಸಾಧಾರಣವಾಗಿ ಗ್ರಂಥಾಧ್ಯಯನ ಅಂತ ಒಂದು ಅಭಿಪ್ರಾಯ ಇದೆ. ಆದರೆ ಸಾಧಕನಿಗೆ ಇದು ಮೊದಲನೇ ಘಟ್ಟ. ಯೋಗ ಮಾರ್ಗಕ್ಕೆ ಸಂಬಂಧಿಸಿದ ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಲೇಬೇಕು. ಈಗ ಗ್ರಂಥಾಧ್ಯಯನ ಮಾಡಿದ್ದಕ್ಕೆ ನಿಮ್ಮ ಮುಂದೆ ಕೂತ್ಕೊಂಡು 2 ಮಾತು ನನ್ನ ಬಾಯಿಂದ ಬರುವಂಥ ಮಾತು ಹೇಳೋದಕ್ಕೆ ಸಾಧ್ಯವಾಗಿದ್ದು. ಸ್ವಾಧ್ಯಾಯ ಬೇಕು. ಆದರೆ ಅದೇ ಅಲ್ಲ, ಆ ಸ್ವಾಧ್ಯಾಯದ ಜೊತೆಗೆ ನನ್ನ ಮನಸ್ಸಿನ ಆಲೋಚನೆಗಳು ಸೇರ್ಕಂತು. ಏನೋ ಹೇಳಿದ ಒಟ್ಟಿನಲ್ಲಿ, ಆದರೆ ಅದು ನನ್ನ ಮನಸ್ಸಿನ ಕ್ರಿಯೆ. ಈ ರೀತಿ ಅಧ್ಯಯನ ಮಾಡಿ ತನ್ನ ಧ್ಯೇಯವನ್ನು ಅನುಸರಿಸಲು ಅನುಷ್ಠಾನ ಮಾಡುವಲ್ಲಿ ತಿಳುವಳಿಕೆಯನ್ನು ಪಡೆಯುತ್ತಾನೆ. ಬರ್ತಾ ಬರ್ತಾ ಗ್ರಂಥಾಧ್ಯಯನದಿಂದ ಒಳ್ಳೆಯ ಒಂದು ತಿಳುವಳಿಕೆ ಸಿಗುತ್ತೆ. ಆದರೂ ಸಹ ಗ್ರಂಥಾಧ್ಯಯನ ಮೊದಲನೇ ಹಂತ ಮಾತ್ರ. ಅಧ್ಯಯನದ ಮೂಲಕ ತಿಳಿದುಕೊಂಡಿರುವ ಆಳವಾದ ಸಮಸ್ಯೆಗಳ ಬಗ್ಗೆ ಸತತವಾದ ಚಿಂತನ, ಮನನ, ನಿಧಿಧ್ಯಾಸನ ಇವುಗಳಿಂದ ನಿಜವಾದ ಜ್ಞಾನವನ್ನು ಸ್ವೀಕರಿಸಲು ಮನಸ್ಸು ಸಿದ್ಧವಾಗುವುದು. ಇಲ್ಲಿ ಅಧ್ಯಯನದ ಮೂಲಕ ತಿಳ್ಕೊಂಡ ವಿಷಯ ಆಳವಾದ ಸಮಸ್ಯೆಗಳ ಬಗ್ಗೆ ಸತತವಾದ ಚಿಂತನ, ಮನನ ಮತ್ತು ನಿಧಿಧ್ಯಾಸನ. ಆವಾಗ ಮನಸ್ಸು ಸಿದ್ಧವಾಗುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿ ಯೋಗ ಜೀವನದ ಸಮಸ್ಯೆಗಳ ಬಗ್ಗೆ ಆಳವಾದ ಅಂತರ್ದೃಷ್ಟಿ ಪಡೆಯಲು ಪ್ರಾರಂಭಿಸುತ್ತಾನೆ. ನಿಜವಾದ ಪರಿಹಾರವನ್ನು ಕಂಡುಹಿಡಿಯುವಂಥ ಆಕಾಂಕ್ಷೆಯನ್ನು ಹೆಚ್ಚುತ್ತಾ ಹೋಗುತ್ತೆ. ಇಂಥ ಜ್ಞಾನವನ್ನು ಪಡೆಯಬೇಕೆಂಬ ಆಕಾಂಕ್ಷೆ ತೀವ್ರವಾಗುತ್ತೆ. ಅದೇನು ಸುಮ್ಮನೆ ಇರಲ್ಲ. ಓದ್ದಂಗೆಲ್ಲ ಅದೇನು ಇದೇನು, ಅದು ಹೇಗೆ, ಇವ್ರು ಹೇಗೆ ಹೇಳ್ತಾರೆ, ಅವ್ರು ಹೇಗೆ ಹೇಳ್ತಾರೆ ತಿಳಿದುಕೊಳ್ಳುವಂಥ ಒಂದು ಆಲೋಚನೆ ಉಂಟಾಗುತ್ತೆ. ಜೀವನದ ಮೂಲಭೂತ ಮಹಾಸತ್ಯಗಳ ಬಗ್ಗೆ ಮಾಡುವ ಚಿಂತನೆ ತಾನಾಗಿಯೇ ಧ್ಯಾನಮಯವಾಗುತ್ತದೆ. ಎಂದರೆ ಮನಸ್ಸು ಅನ್ವೇಷಿತ ವಸ್ತುವಿನಲ್ಲಿ ತಲ್ಲೀನವಾಗುತ್ತದೆ. ನಾವೆಲ್ಲ ಏನೋ ಒಂದು ಅನ್ವೇಷಿತ ವಸ್ತುವನ್ನು ಹುಡುಕಿಕೊಂಡು ಬಂದಿದ್ದೀವಲ್ಲ, ಆ ವಸ್ತು ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಒಂದು ನಿರುಪಾಧಿಕ ಸತ್ಯವೇ ಆಗಬೇಕು ಅಂತಿಲ್ಲ. ಸಾಧಕನ ಇಷ್ಟ ದೇವತೆ ಆಗಿರಬಹುದು. ವ್ಯಕ್ತಿಯ ಸ್ವಭಾವಕ್ಕನುಗುಣವಾಗಿ ಅನ್ವೇಷಿತ ವಸ್ತುವು ಸಹ ಭಿನ್ನ ಭಿನ್ನವಾಗಿರುತ್ತೆ. ಅವರವರೊಂದು ಕಲ್ಪನೆ ಪ್ರಕಾರ ಏನೋ ಇರುತ್ತೆ. ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಎಲ್ಲರದು ಮನಸ್ಸಿನ ಸ್ಥಿತಿ ಒಂದೇ. ಏನದು? ಆ ವಸ್ತುವಿನಲ್ಲಿ ಆಳವಾದ ತಲ್ಲೀನತೆ ಮತ್ತು ಅದನ್ನು ತಿಳಿಯಬೇಕೆಂಬ ತೀವ್ರ ಆಕಾಂಕ್ಷೆ. ಇಂತಹ ತಲ್ಲೀನತೆಯ ಸ್ಥಿತಿಯನ್ನು ಪಡೆಯಲು ಇಷ್ಟ ದೇವತಾ ಮಂತ್ರಗಳಾಗಲಿ ಪ್ರಣವ ಮಂತ್ರವಾಗಲಿ ಉಚ್ಚಾರಣೆ ಮಾಡಬಹುದು. ಈ ಪ್ರಜ್ಞೆಯ ಕೆಳಗಿನ ಉಪಾಧಿಗಳನ್ನು ಸಮರಸಗೊಳಿಸುತ್ತದೆ. ಆ ಮಂತ್ರಗಳ ಒಂದು ಶಕ್ತಿ ಕೆಳಗಿನ ಉಪಾಧಿಗಳನ್ನು ಸಮರಸಗೊಳಿಸಿ ಸೂಕ್ಷ್ಮ ಸ್ಪಂದಗಳನ್ನು ಗ್ರಹಿಸುವಂತೆ ಮಾಡುತ್ತೆ. ಮುಂದೆ ಕೆಳಗಿನ ಮಟ್ಟದ ಪ್ರಜ್ಞೆಯೊಡನೆ ಭಾಗಶಃ ವಿಲೀನ ಮಾಡುತ್ತದೆ. ಕೆಳಗಿನ ಮಟ್ಟದ ಪ್ರಜ್ಞೆ ಮೇಲ್ಮಟ್ಟಕ್ಕೆ ಸೇರ್ಕೋಬೇಕಲ್ಲ, ಬರಬೇಕಲ್ಲ, ಅಲ್ಲಿ ವಿಲೀನವಾಗುತ್ತಾ ಬರುತ್ತೆ. ಆದ್ದರಿಂದ ಸ್ವಾಧ್ಯಾಯವು ವೈಚಾರಿಕ ಅಧ್ಯಯನದಿಂದ ಪ್ರಾರಂಭವಾದರೂ ಕ್ರಮೇಣ ಚಿಂತನ ಅಥವಾ ಮನನ, ಧ್ಯಾನ, ತಪಸ್ಸು ಇವುಗಳ ಮೂಲಕ ಮುಂದುವರಿಯುತ್ತಾ
ಕೊನೆಗೆ ಸಾಧಕನು ತನ್ನ ಸ್ವಪ್ರಯತ್ನದಿಂದ ತನ್ನೊಳಗಿನಿಂದಲೇ ಆ ನಿರುಪಾಧಿಕ ಸತ್ಯವನ್ನು ಕಂಡುಕೊಳ್ಳುವ ಮಟ್ಟಕ್ಕೆ ಅವನನ್ನು ಕರೆದುಕೊಂಡು ಹೋಗುತ್ತೆ. ನೋಡಿ, ಯೋಗ ಮಾರ್ಗ ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಓದ್ತೀವಿ, ಸುಮ್ಮನಿರ್ತೀವಿ. ಇದನ್ನು ನಾವು ಅನುಸರಿಸಿದ್ದೆ ಆದರೆ ಬಹಳ ಒಳ್ಳೆಯ ಒಂದು ದಾರಿಗೆ ಕರ್ಕೊಂಡು ಹೋಗುತ್ತೆ. ಇದೇ ಸ್ವಾಧ್ಯಾಯದಲ್ಲಿನ ಸ್ವ ಎಂಬುದರ ಅರ್ಥ. ಈ ಸ್ಥಿತಿ ತಲುಪಿದ ಸಾಧಕನಿಗೆ ಪುಸ್ತಕ ಗ್ರಂಥಗಳು ಬೇಡ, ಉಪನ್ಯಾಸ ಕೇಳೋದು ಬೇಡ, ಅಂತರಂಗದ ಚಿತ್ತಕ್ಕೆ ಪ್ರವೇಶ ಮಾಡ್ತಾನೆ. ಇನ್ನು ಈಶ್ವರ ಪ್ರಣಿಧಾನಕ್ಕೆ ಹೋಗೋಣ. ಈಶ್ವರ ಪ್ರಣಿಧಾನ ಅಂದರೆ ಆ ಶಿವನ ಇಚ್ಛೆ, ಎಲ್ಲ ಅವನ ಇಚ್ಛೆಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದೇ ಆಗಿದೆ. ಇದರ ಉನ್ನತ ಮಟ್ಟದ ಅಭ್ಯಾಸ ಸಾಧಕನನ್ನು ಸಮಾಧಿ ಸ್ಥಿತಿಗೆ ಕೊಂಡೊಯ್ಯುವುದು. ಉನ್ನತ ಮಟ್ಟದ ಅಭ್ಯಾಸ. ದುಃಖವನ್ನೇ ಅನುಭವಿಸಿದ ಒಬ್ಬ ಪರಿಹಾರ ಕಾಣಲಾರದೆ ದೈವೇಚ್ಛೆಗೆ ಶರಣು ಹೋಗ್ಬೋದು. ದುಃಖವನ್ನೇ ಯಾವಾಗಲೂ ಅನುಭವಿಸ್ತಿರ್ತಾನೆ, ಅವನಿಗೆ ಪರಿಹಾರ ಸಿಗಲ್ಲ, ದೈವೇಚ್ಛೆಗೆ ಶರಣು ಹೋಗ್ತಾನೆ ಅವನು. ಇನ್ನೊಬ್ಬ ಸಾಧಕ ದೈವೇಚ್ಛೆ ಈ ಜಗತ್ತಿನಲ್ಲಿ ಮಹೋತ್ತಮವಾದ್ದು, ಅದಕ್ಕೆ ಸಂತೋಷದಿಂದ ನಾನು ನನ್ನ ಅರ್ಪಿಸ್ಕೊಳ್ತೀನಿ ಅಂತೇಳಿ ಹೋಗ್ಬೋದು. ಇದು ಹೇಗಪ್ಪ ಅಂದರೆ ರಾಜಾಜ್ಞೆಯನ್ನು ಪಾಲಿಸುವಂಥ ಒಂದು ಪ್ರಜೆಯ ಮನೋಭಾವಕ್ಕೆ ಹೋಲಿಸಿದ್ದಾರೆ. ಇನ್ನು ಸಾಧಾರಣ ಜೀವನದಲ್ಲಿ ದುಃಖ ಕಷ್ಟಗಳು ಅನಿವಾರ್ಯ. ಆವಾಗ ಅಸಮಾಧಾನದಿಂದ ಮನಸ್ಸು ಅತ್ತಿತ್ತ ಚಲಿಸಿ ನೋವನ್ನು ಅನುಭವಿಸುವುದಕ್ಕಿಂತ ದೈವ ಭಕ್ತಿ ಉತ್ತಮ. ಸಾಧಾರಣ ಜೀವನದಲ್ಲಿ ಕಷ್ಟ ದುಃಖ ಅನಿವಾರ್ಯ. ಅಲ್ಲಿ ಒದ್ದಾಡೋದಕ್ಕಿನ್ನ ದೈವ ಪರಮಾತ್ಮ ಅಂಥೇಳಿ ಅವನನ್ನು ಜ್ಞಾಪಿಸ್ಕೊಳ್ಳೋದು, ಅದರಿಂದ ಮನಃಶಾಂತಿ ಸ್ವಲ್ಪ ಮಟ್ಟಿಗೆ ಲಭಿಸುತ್ತೆ. ಆದರೆ ಆಧ್ಯಾತ್ಮದ ವಿಕಾಸ, ಆತ್ಮಜ್ಞಾನದ ಪಥದಲ್ಲಿ ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಲ್ಲ, ಅಲ್ಲೇ ಉಳಿಸುತ್ತೆ. ಸಮಾಧಾನ ಸಿಗುತ್ತೆ, ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗಲ್ಲ. ಆದ್ದರಿಂದ ಎಲ್ಲ ಅನುಭವಗಳು ಕಷ್ಟಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ಅದು ನನಗೇನು ಅಲ್ಲ ಅನ್ನೋ ಭಾವನೆಯಿಂದ ನಾವು ಇದ್ದಿದ್ದೇ ಆದರೆ ಸಮಾಧಿ ಸ್ಥಿತಿ ಪಡೆಯಲು ಸಾಧ್ಯವಾಗುತ್ತೆ. ಆದ್ದರಿಂದ ಯೋಗ ಮಾರ್ಗದಲ್ಲಿ ಮುನ್ನಡೆಯೋ ಸಾಧಕ ಈ ಅವಿದ್ಯಾ ಎಂದರೆ ಉಪಾಧಿಯೇ ತಾನೆಂಬ ಭಾವನೆಯಿಂದ ಆಚೆ ಬರಬೇಕು. ಇದಕ್ಕೆ ಪ್ರಯತ್ನವೇ ಈಶ್ವರನ ಇಚ್ಛೆಯೊಡನೆ ತನ್ನ ಇಚ್ಛೆಯನ್ನು ಲೀನ ಮಾಡುವುದು. ಒಂದು 10 ನಿಮಿಷ 5 ನಿಮಿಷ. ಹಾಂ, ಇನ್ನು ಈಶ್ವರನ ಪ್ರಣಿಧಾನ ಅರ್ಥ ಮತ್ತು ತಂತ್ರವನ್ನು ಅರಿಬೇಕು ಅಂದರೆ ಪುರುಷ ಅವಿದ್ಯೆಯ ಮೂಲಕ ಪ್ರಕೃತಿಯಲ್ಲಿ ಹೇಗೆ ಸಿಲುಕಿಕೊಳ್ಳುತ್ತಾನೆ ಎಂಬುದನ್ನು ಜ್ಞಾಪಿಸ್ಕೊಳ್ಳೋಣ. ಅವಿದ್ಯಾ ಸ್ಮಿತ ರಾಗದ್ವೇಷ ಅಭಿನಿವೇಶನ. ಅವಿದ್ಯಾ ಅಜ್ಞಾನ, ಯಥಾರ್ಥ ಅರಿವಿನ ಅಭಾವ, ಅಸ್ಮಿತ ಅಹಂಕಾರ, ಉಪಾಧಿಯೇ ನಾನೆಂಬ ಭಾವನೆ, 4 5 3 4 5 ಇದೆಯಲ್ಲ. ರಾಗದ್ವೇಷಾಭಿನಿವೇಶನ, ಜೀವನಕ್ಕೆ ಅಂಟಿಕೊಳ್ಳೋದು, ಜೀವಿಸಲೇಬೇಕೆಂಬ ಬಲವಾದ ಆಸೆ. ಆದರೆ ಯೋಗ ದರ್ಶನದ ಪ್ರಕಾರ ನಮ್ಮೊಳಗಿರೋ ಯಥಾರ್ಥ ಅನ್ನೋದೊಂದು ಇದೆಯಲ್ಲ, ಇಲ್ಲಿ ನಮ್ಮ ಜೀವನದ ಮಿತಿಗಳಿಗೂ ದುಃಖಗಳಿಗೂ ಕಾರಣವಾದ ಮೂಲಭೂತ ಮಾಯೆಯಿಂದ ಮುಕ್ತವಾಗಿದೆ. ಆ ಯಥಾರ್ಥ ಏನಿದೆ ಅದಕ್ಕೆ ಮಾಯೆಯಿಂದ ಮುಕ್ತವಾಗಿದೆ. ಆದರೆ ಆ ಯಥಾರ್ಥ ಅನ್ನೋದು ಪುರುಷನ ಮೇಲೆ ನಾನು ಎಂಬ ತೆರೆ ಕವಿದುಕೊಂಡು ಕೆಳಗಿನ ಉಪಾಧಿಗಳನ್ನು ಮಾಯೆ ಬಂಧಿಸಿಬಿಡುತ್ತೆ. ಇದರಿಂದ ಬಿಡುಗಡೆ ಪಡಿಬೇಕಾದರೆ ಪ್ರಜ್ಞೆಯನ್ನು ಮುಚ್ಚಿರುವ ಈ ತೆರೆಯನ್ನು ತೆಗೆದು ಹಾಕೋದು ಒಂದೇ ಮಾರ್ಗ. ನಮ್ಮ ಪ್ರಜ್ಞೆಯನ್ನು ಮುಚ್ಚಾಕಿದೆಯಲ್ಲ, ತೆಗಿಬೇಕದನ್ನು. ಈ ಮೂಲಭೂತ ವಿಚಾರವೇ ಇಡೀ ಯೋಗ ದರ್ಶನದ ತಳಹದಿ. ನಾನೆಂಬುದು ಯಾವುದಾದರೊಂದು ಮಾರ್ಗದಿಂದ ವಿನಾಶ ಮಾಡುವುದೇ ಯೋಗ ಪದ್ಧತಿ ಆಗಿದೆ. ಈಶ್ವರನ ಇಚ್ಛೆಯೊಡನೆ
ತನ್ನ ಇಚ್ಛೆಯನ್ನು ವಿಲೀನಗೊಳಿಸುವುದರಿಂದ ಅಸ್ಮಿತಾ ಉಪಾಧಿಯೇ ತಾನೆಂಬ ಭಾವನೆ ಕರಗಿ ಪಂಚಕ್ಲೇಶಗಳು ವಿನಾಶವಾಗುತ್ತವೆ. ಈಶ್ವರ ಪ್ರಣಿಧಾನದ ಈ ನನ್ನ ಇಚ್ಛೆ ಅಲ್ಲ ನಿನ್ನ ಇಚ್ಛೆ ನೆರವೇರಲಿ ಎಂಬ ಅಭ್ಯಾಸ ಇಲ್ಲಿಗೆ ಕೊನೆಯಾಗುವುದಿಲ್ಲ. ನಾನು ಎಂಬ ಭಾವನೆ ನಮ್ಮ ದೇಹಾತ್ಮದಲ್ಲಿ ನೆಲೆಸಿದೆ. ಸಾಧಕನು ಈ ದೇಹಾತ್ಮದ ಮಟ್ಟದಿಂದ ತನ್ನ ಪ್ರಜ್ಞೆಯನ್ನು ಹಿಂದಕ್ಕೆಳೆದುಕೊಂಡು ಈಶ್ವರನ ಪ್ರಜ್ಞೆಗೆ ಹಿಮ್ಮರಳಿಸಲು ನಿರಂತರವಾಗಿ ಪ್ರಯತ್ನಿಸ್ತಾನೆ. ಈ ಪ್ರಯತ್ನ ಸಾಧಕನ ಸ್ವಭಾವ ಸಂಸ್ಕಾರಗಳಿಗೆ ಅನುಗುಣವಾಗಿ ಅನೇಕ ರೂಪಗಳು ತೆಗೆದುಕೊಳ್ಳಬಹುದು. ತಾನು ಈ ವ್ಯಕ್ತ ಜಗತ್ತಿನ ವಿಕಾಸದಲ್ಲಿ ಅಭಿವ್ಯಕ್ತವಾಗುತ್ತಿರುವ ಈಶ್ವರೇಚ್ಛೆಯ ಪ್ರಜ್ಞಾಪೂರ್ವಕ ಉಪಕರಣವಾಗಬೇಕೆಂಬ ತೀವ್ರ ಆಕಾಂಕ್ಷೆಯನ್ನು ಹೊಂದಿರಬಹುದು. ಆದರೆ ದೇಹಾತ್ಮನ ಮಿತಿಗಳಿಂದಾಗಿ ಈಶ್ವರೇಚ್ಛೆಯು ಅಭಿವ್ಯಕ್ತವಾಗಲು ಅಡಚಣೆಯುಂಟಾಗುತ್ತೆ. ದೇಹಾತ್ಮದ ಮಿತಿಗಳಿಂದ ಈಶ್ವರೇಚ್ಛೆ ಅಭಿವ್ಯಕ್ತವಾಡೋದಕ್ಕೆ ಅಡಚಣೆ. ಅಹಂಕಾರ ಹೆಚ್ಚಿದಷ್ಟು ಅಸ್ಮಿತಾ ಮತ್ತಷ್ಟು ಹೆಚ್ಚಾಗುತ್ತೆ. ಇದರಿಂದ ಅಡಚಣೆಗಳು ಅಧಿಕವಾಗುತ್ತವೆ. ಆದ್ದರಿಂದ ಈಶ್ವರ ಪ್ರಣಿಧಾನದಲ್ಲಿ ಈ ತೊಂದರೆಗಳು ನಿಷ್ಕಾಮ ಕರ್ಮದ ಮೂಲಕ ನಿವಾರಿಸಲು ಪ್ರಯತ್ನಿಸುತ್ತಾನೆ. ಇದೇ ಕರ್ಮಯೋಗ. ಇನ್ನು ಭಕ್ತಿ ಮಾರ್ಗ. ಸಾಧಕ ಭಕ್ತಿ ಮಾರ್ಗದಲ್ಲಿ ಹೋಗುತ್ತಿದ್ದರೆ ದೈವೇಚ್ಛೆಯೊಡನೆ ಬೇರೆ ಯಾವುದನ್ನೂ ಆಲೋಚನೆ ಮಾಡಲ್ಲ. ಪ್ರೇಮಮಯಿಯಾದಂಥ ಭಗವಂತನೊಡನೆ ಪ್ರೇಮದಿಂದ ಸೇರಲು ಬಯಸುತ್ತಾನೆ. ಈ ಪ್ರಯತ್ನದಲ್ಲಿ ತನ್ನ ವೈಯಕ್ತಿಕ ಆಸೆಗಳನ್ನು ಪರಮಾತ್ಮನಿಗೆ ಅರ್ಪಿಸಲು ಸಿದ್ಧನಾಗುತ್ತಾನೆ. ಈ ಪ್ರಯತ್ನದಲ್ಲಿ ಸಹ ಭಕ್ತಿ ಮಾರ್ಗ ಸಾಧಕನಿಗೆ ಅಸ್ಮಿತಾ ನಾನು ಎಂಬ ಭಾವವನ್ನು ನಾಶ ಮಾಡಿ ಅವನ ಪ್ರಜ್ಞೆಯನ್ನು ದೈವ ಪ್ರಜ್ಞೆಯೊಡನೆ ಸೇರಿಸುತ್ತೆ. ಸಮಾಧಿ ಸಿದ್ಧಿಸುತ್ತೆ. ಇನ್ನು ಕೊನೆಯದಾಗಿ ನವವಿಧ ಭಕ್ತಿ. ಯಾಕೆಂದರೆ ಭಕ್ತಿ ಮಾರ್ಗ ನನಗಂತೂ ಬಹಳ ಸುಲಭ. ಇದು ಭಕ್ತಿ ಮಾರ್ಗ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಇದು ಒಂದು ಭಾಗವತದ ಒಂದು ಶ್ಲೋಕ. ಶ್ರವಣ, ಪರೀಕ್ಷಿತ ಮಹಾರಾಜ ತನ್ನ ಅಂತ್ಯಕಾಲದಲ್ಲಿ ಕೇಳ್ತಾ 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 ಆ ಭಾಗವತವನ್ನು ಕೇಳ್ತಾ ತಾನು ಜೀವ ತ್ಯಾಗ ಮಾಡ್ತಾನೆ ಶರೀರದಿಂದ. ಕೀರ್ತನ, ಶುಕಮುನಿಗಳು ಯಾವಾಗಲೂ ಕೀರ್ತನ ಸದಾ ಹರಿಕೀರ್ತನೆ ಮಾಡ್ತಾ ಕಾಲ ಕಳೀತಾರೆ. ಸ್ಮರಣಂ, ಪ್ರಹ್ಲಾದ ಸದಾ ನಾರಾಯಣನನ್ನು ಸ್ಮರಣೆ ಮಾಡುತ್ತಾ ಜೀವನ ಮಾಡ್ತಾನೆ. ಪಾದಸೇವನಂ, ಲಕ್ಷ್ಮೀದೇವಿ ಪಾದಸೇವನಂ. ಅರ್ಚನಂ, ಋತು ಮಹಾರಾಜ. ವಂದನಂ, ಅಕ್ರೂರ. ದಾಸ್ಯಂ, ಮಾರುತಿರಾಯ. ಸಖ್ಯಂ, ಅರ್ಜುನ. ಆತ್ಮನಿವೇದನಂ, ಬಲಿ ಚಕ್ರವರ್ತಿ. ಈ ರೀತಿ ಒಂದೊಂದು ಇದಕ್ಕೂ ಸಹ ಒಬ್ಬೊಬ್ಬರು ಉದಾಹರಣೆಯಾಗಿದ್ದಾರೆ. ಈ ನವವಿಧ ಭಕ್ತಿ, ಇದರಲ್ಲೂ ಸಹ ನಾವು ನಿಷ್ಠರಾಗಿ ಕೊನೆಯ ತನಕ ಅದರಲ್ಲಿ ತನ್ಮಯರಾಗಿ ಇದ್ದಿದ್ದೇ ಆದರೆ ಸಮಾಧಿ ಸ್ಥಿತಿಗೆ ತಲುಪೋದಕ್ಕೆ ಇದು ಸಹ ಮಾರ್ಗವೇ ಹೇಳಿ ನನ್ನೆರಡು ಮಾತು ತಾವೆಲ್ಲ ಆಲಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಥಿಯಾಸಫಿಕಲ್ ಫೆಡರೇಷನ್ನವರಿಗೆ ವಂದಿಸುತ್ತಾ ನನ್ನೆರಡು ಮಾತು ಮುಗಿಸುತ್ತೇನೆ. ಇಚ್ಛಾಶಕ್ತಿ ಬಗ್ಗೆ ಹೇಳ್ತಾ ನೋಡ್ರಿ, ಅವ್ರ ಇಚ್ಛಾಶಕ್ತಿ ಅಂತದ್ದು ಅಂದರೆ ಏನು ಹೇಳ್ಬೇಕು ಅಂದಿದ್ರು ಅದ್ರದ್ದು ಒಂದು ಸಾಲು ಬಿಡಲಿಲ್ಲ. ಏನು ಹೇಳಬೇಕು ಅಂದ್ಕೊಂಡಿದ್ರು ಅದ್ರ ಒಂದು ಸಾಲನ್ನು ಬಿಡಲಿಲ್ಲ. ಅಷ್ಟು ಇಚ್ಛಾಶಕ್ತಿಯ ಪ್ರಯೋಗ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಪ್ರಯತ್ನ ಬಹಳ ಶ್ಲಾಘನೀಯ ಅಂತ ಹೇಳ್ಬೋದು. ಈ ಒಂದು ವಯಸ್ಸಿನಲ್ಲಿ ಅವರ ಶ್ರದ್ಧೆ, ಅವರ ಶ್ರಮ ಬಹಳ ಒಂದು ಆದರ್ಶನೀಯ ಅಂತ ನಾವು ಹೇಳಬಹುದು. ಸೋದರ ಸೋದರಿಯರೇ,
ಈ ಯೋಗ ಸೂತ್ರದಲ್ಲಿ ಎರಡನೇ ಭಾಗ ನಿಯಮ. ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ ಅಂತ ಈ ನಿಯಮ ಬರುವಂಥದ್ದು. ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ ಅಂದರೆ ನಿಯಮದಲ್ಲಿ ಬರ್ತಕ್ಕಂಥದ್ದು ಈ 5 ಅಂಶಗಳು: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ನಿಜವಾಗ್ಲೂ ಅವರು ಅದರ ಎಲ್ಲ ಅಂಗಗಳನ್ನು ಕೂಡ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇಲ್ಲಿ ಶೌಚ ಅಂತ ಹೇಳುವಾಗ ನನಗೆ ಸ್ವಲ್ಪ ಧೈರ್ಯ, ಯಾಕೆಂದ್ರೆ ಅಲ್ಲಿ ಬೆಲ್ ಹೊಡೆಯೋವರೆಗೂ ನನಗೆ ಟೈಮ್ ಐತೆ ಅಂತ. ಶೌಚ ಅಂದ್ರೆ ಶುಚಿತ್ವ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ನೋಡಿ, ಈ ಶೌಚ 3 ಮಟ್ಟಗಳಲ್ಲಿ ಅಥವಾ 3 ಘಟ್ಟಗಳಲ್ಲಿ ಆಗಬೇಕು: ಸ್ಥೂಲ, ಕಾಮ, ರೂಪ. ಈ 3 ಮಟ್ಟಗಳಲ್ಲಿ ಶುಚಿತ್ವ ಆಗಬೇಕು. ಇದನ್ನ ಶುಚಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಸ್ನಾನಾದಿಗಳನ್ನ ಮಾಡ್ತೀವಿ. ಜೊತೆಗೆ ಅಷ್ಟೇ ಆಯ್ತಾ? ಸ್ನಾನಾದಿಗಳಿಂದ ಶುಚಿ ಆಯ್ತಾ? ಎಂತಹ ಆಹಾರ ವಿಹಾರಗಳನ್ನ ಇದಕ್ಕೆ ಕೊಡ್ತೀರಾ? ಆಹಾರದಂತೆ ವಿಹಾರ, ವಿಹಾರದಂತೆ ವಿಚಾರ, ವಿಚಾರದಂತೆ ಆಚಾರ ಪ್ರಚಾರ ಎಲ್ಲ ಬಂದ್ಬಿಡುತ್ತೆ. ಇದಕ್ಕೆ ಎಂತ ಆಹಾರ? ಇನ್ಪುಟ್ ಏನ್ ಕೊಡ್ತೀರಿ, ಔಟ್ಪುಟ್. ನಾನು ಹಾಲು ಕುಡಿದು ಬಂದ್ರೆ ಗಟ್ಟಿಯಾಗಿ ಇಲ್ಲಿ ಕುತ್ಕೋಬಹುದು, ಅದ್ರ ಬದಲು ಇನ್ನೊಂದು ಕುಡಿದು ಬಂದ್ರೆ ಏನಾಗುತ್ತೆ? ಸೊ ಔಟ್ಪುಟ್ ಏನ್ ಕೊಡ್ತೀರಾ, ಇನ್ಪುಟ್ ಏನ್ ಕೊಡ್ತೀರಾ, ಔಟ್ಪುಟ್. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದು ತೀರಾ ಕೆಳಮಟ್ಟದ್ದು, ಆಲ್ಗು. ನಮ್ಮ ಮಟ್ಟದಲ್ಲಿ ನಮ್ಗೆ ಆಲ್ಕೋಹಾಲ್ ಯಾವುದು ಅಂತ ಹೇಳಿದ್ರೆ, ತುಂಬಾ ರಾಜಸ ಆಹಾರವನ್ನ ತಿನ್ನೋದೇ ನಮ್ಮ ಲೆಕ್ಕದಲ್ಲಿ ಆಲ್ಕೋಹಾಲ್. ಕರಿದ, ಉರಿದ ಮಸಾಲೆ, ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಂಗಿಲ್ಲ, ಹಂಗ ತಿಂತೀವಲ್ಲ, ನಮಗೆ ಅದೇ ಆಲ್ಕೋಹಾಲ್, ತಿಳ್ಕೊಂಬಿಡಿ. ಅದಕ್ಕೆ ಈ ಸ್ಥೂಲ ದೇಹಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಸಾತ್ವಿಕವಾದಂಥ ಆಹಾರವನ್ನು ಕೊಡೋದು ನಮಗೆ ಹಾಲಿದ್ದಂಗೆ. ಅದಕ್ಕೆ ಮೀರಿದ್ದೆಲ್ಲ ಇನ್ನೊಂದು, ತಿಳ್ಕೊಂಬಿಡಿ. ಅದಕ್ಕೆ ಈ ಶೌಚ ಅಂದ್ರೆ ಕೇವಲ ಸ್ಥೂಲ ದೇಹ ಅಂದ್ರೆ ಬರೀ ತೊಳ್ಕೊಂಡಿಟ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಎಂಥ ಆಹಾರವನ್ನು ಕೊಡ್ತೀವಿ ಅನ್ನೋದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾಕಷ್ಟಕ್ಕೆ ಬಿಟ್ಬೇಡ. ಇನ್ನ ಕಾಮದೇಹದ ಪರಿಶುದ್ಧತೆಗೆ ಯಾವ್ದು ಆಹಾರ? ಇಲ್ಲಿಗೇನೋ ಸಾತ್ವಿಕ ಆಹಾರ ಕೊಟ್ರಿ. ಕಾಮದೇಹಕ್ಕೆ ಆಹಾರ ಯಾವುದು? ಕಾಮದೇಹಕ್ಕೆ ಆಹಾರ ಯಾವುದು? ಒಟ್ಟು ಭಾವನೆಗಳು ಅಂತ ಹೇಳ್ಬಿಡಿ. ಭಾವನೆಗಳೇ ಆಹಾರ. ಭಾವನೆಗಳನ್ನ ಮತ್ತೆ ಕ್ಯಾಟಗರೈಸ್ ಮಾಡೋಣ, ಭಾವನೆಗಳನ್ನು ಕೂಡ ವರ್ಗೀಕರಣ ಮಾಡೋಣ. ಸಾತ್ವಿಕ, ರಾಜಸ, ತಾಮಸ ಭಾವನೆಗಳು ಕೂಡ. ಇಲ್ಲಿ ಆಹಾರ ಹೆಂಗೆ ಸಾತ್ವಿಕ, ರಾಜಸ, ತಾಮಸ ಅಂತ ಮಾಡಿದ್ರೆ, ಭಾವನೆಗಳನ್ನು ಕೂಡ ಹಾಗೆ ಕ್ಯಾಟಗರೈಸ್ ಮಾಡಿದ್ರೆ, ಕೋಪವೂ ಒಂದು ಭಾವನೆ, ಪ್ರೇಮವೂ ಒಂದು ಭಾವನೆ, ಈರ್ಷ್ಯೆಯೂ ಒಂದು ಭಾವನೆ, ಅನುಕಂಪವೂ ಒಂದು ಭಾವನೆ, ಕರುಣೆಯೂ ಒಂದು ಭಾವನೆ, ಕಠೋರತೆಯೂ ಒಂದು ಭಾವನೆ. ಇವೆಲ್ಲವೂ ನಮ್ಮ ಕಾಮದೇಹಕ್ಕೆ ಆಹಾರ. ಕಠೋರತೆನೂ ಆಹಾರ, ದ್ವೇಷನೂ ಆಹಾರ, ಪ್ರೇಮನೂ ಆಹಾರ, ಅನುಕಂಪನೂ ಆಹಾರ, ಈರ್ಷ್ಯನೂ ಆಹಾರ. ಬಟ್ ನೀವು ಸೆಲೆಕ್ಟ್ ಮಾಡಬೇಕು, ಕಾಮದೇಹಕ್ಕೆ ಎಂತ ಆಹಾರ ನಾನು ಕೊಡಬೇಕು. ಕಾಮಲೋಕದಲ್ಲಿ ಈ ಎಲ್ಲ ದರ್ಜೆಗೆ ಸಂಬಂಧಪಟ್ಟಂತ ಅಣುಗಳು ಕೂಡ ಇದ್ದಾವೆ. ಸೊ ನೀವು ಅದಕ್ಕೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು? ನಿಮ್ಮ ಕಾಮದೇಹ ಪರಿಶುದ್ಧವಾಗಬೇಕು ಅಂದ್ರೆ ಎಂಥ ಅಣುಗಳನ್ನ ಸೆಲೆಕ್ಟ್ ಮಾಡಬೇಕು? ಎಂಥ ಭಾವನೆಗಳನ್ನು ಆಹಾರನ ಅದಕ್ಕೆ ಫೀಡ್ ಮಾಡ್ಬೇಕು ನಾವು? ಪ್ರೇಮ, ಕರುಣೆ, ಮಮತೆ, ಅನುಕಂಪ, ಇವುಗಳನ್ನು ನಾವು ಪ್ರಜ್ಞಾವತ್ತಾಗಿ ಫೀಡ್ ಮಾಡಿದ್ರೆ, ಕಾಮಲೋಕದಲ್ಲಿ ಆ ಅಣುಗಳೆಲ್ಲ ಇದಾವೆ, ಸುಮ್ಮನೆ ಓಡಾಡ್ತಾ ಇದ್ದಾವೆ ಕೆಲಸ ಇಲ್ಲದೆ. ನೀವು ಯಾವಾಗ ಆ ಕಡೆಗೆ ಹೋಗ್ಬಿಡ್ತೀರೋ, ಭಾವನೆಗಳನ್ನ ಬೆಳೆಸ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡ್ತೀರೋ, ಆ ಅಣುಗಳು ನಿಮಗೆ ಬಂದು 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 ಸೇರ್ಕೊಳ್ತಾ ಇರ್ತವೆ. ಇಲ್ಲಿರೋವೆಲ್ಲ ಹಳೆವೆಲ್ಲ ಹೋಗ್ತಾ ಇರ್ತವೆ. ಸೊ ಇದನ್ನ ನೀವು ಮನಸ್ಸಿಗೆ ಯೋಚನೆ ಮಾಡ್ಕೊಳ್ಳಿ. ಮನಸ್ಸಿಗೆ ಆಹಾರ ಯಾವುದು? ಯೋಚನೆಗಳ ಆಹಾರ.
ಯೋಚನೆಗಳು ಅಂದಾಗ ನೀವೆಲ್ಲದೂ ತೊಳ್ಕೊಳ್ಳಿ. ರಾಜಸ, ತಾಮಸ, ಸಾತ್ವಿಕ. ಪರಮಾತ್ಮ ಸರ್ವೇ ವೈ ಸುಖಿನಃ ಸಂತು ಅನ್ನೋದು ಒಂದು ಯೋಚನೆ. ನನ್ನ ಹೊಟ್ಟೆ ಉರಿಸಿದನವನು, ಅವಂದು ಏನೇನೋ ಆಗಲಿ ಇವ್ರಿಲಿ ಅನ್ನೋದು ಒಂದು ಯೋಚನೆ. ಎರಡರಲ್ಲಿ ಯಾವ್ದನ್ನಾದ್ರೂ ನೀವು ಫೀಡ್ ಮಾಡ್ಬೋದು. ಯು ಆರ್ ಫ್ರೀ. ಅದಕ್ಕೆ ನಮ್ಮ ಮನೋದೇಹಕ್ಕೆ ಎಂತಹ ಆಲೋಚನೆಗಳನ್ನು ನಾವು ಫೀಡ್ ಮಾಡ್ತೀವೋ ಅದೇ ಅದಕ್ಕೆ ಆಹಾರ. ಸೊ ಈ ರೀತಿ ಶೌಚ ಅನ್ನುವಾಗ ನಾವು ನಮ್ಮ ಸ್ಥೂಲ, ಕಾಮ ಮತ್ತು ರೂಪ ಈ ಮೂರನ್ನೂ ಶುಚಿ ಮಾಡ್ತೇವೆ. ಈ ಶೌಚದಲ್ಲಿ ನಾವು ಪರಾಕಾಷ್ಠತೆಯನ್ನು ತಲುಪಿದಾಗ ಶೌಚಾತ್ ಸ್ವಾಂಗ ಜುಗುಪ್ಸ ಪರೈರ ಸಂಸರ್ಗ ಅಂತಾರೆ ಪತಂಜಲಿಗಳು. ಶೌಚಾತ್ ಸ್ವಾಂಗ ಜುಗುಪ್ಸ ಪರೈರ ಸಂಸರ್ಗ. ನಾವು ಈ ಶೌಚದಲ್ಲಿ ಒಂದು ಪರಾಕಾಷ್ಠತೆಯನ್ನು ಮುಟ್ತಾ 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 ಕೊನೆಗೊಂದು ಘಟ್ಟದಲ್ಲಿ ಶ್ವಾಂಗ ಜುಗುಪ್ಸ ಏನಾಗುತ್ತೆ, ನಮ್ಮ ಮೇಲೆ ನಮಗೊಂಥರ ಜುಗುಪ್ಸೆ ಬಂದ್ಬಿಡುತ್ತಂತೆ. ಏನಪ್ಪ ಇದು, ಈ ದೇಹ ಏನು ಕಥೆ ಇದು ಇದ್ರದ್ದು ಅನ್ನೋ ಥರ. ಪರೈರ ಸಂಸರ್ಗ, ಇನ್ನ ಪಕ್ಕದವ್ರ ಜೊತೆ ಸೇರೋದು, ಬೇರೆ ಬೇರೆ ಥರ ಸೇರೋದು ಇದೆಯಲ್ಲ, ಅದಿನ್ನು ದೂರಕ್ಕೆ ಉಳಿದ್ಬಿಡ್ತು. ಇದ್ರ ಪರಾಕಾಷ್ಠತೆ ಅಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಅದಕ್ಕೋಸ್ಕರ ನಾವು ಈ ಶೌಚ ಅಂದಾಗ ಕಾಯ, ವಾಚ, ಮನಸ ಶುಚಿತ್ವವನ್ನು ನಾವು ಪಡ್ಕೋಬೇಕು. ಅಂತ ಶುಚಿತ್ವವನ್ನು ಪಡ್ಕೊಂಡಾಗ ನಾವು ನಮ್ಮ ದೈವತ್ವದ ಕಡೆಗೆ ಮುಂದೆ ಹೋಗ್ತೀವಿ. ಎರಡನೇ ಅಂಶ ಶೌಚ. ಎರಡನೇದು ಯಾವುದು? ಸಂತೋಷ. ಸಂತೋಷ ಅನ್ನೋದು ಅದರ ರಿಸಲ್ಟ್ ಏನು? ತೃಪ್ತಿ. ಸಂತೋಷಾದನುತ್ತಮ ಸುಖ ಲಾಭ ಅಂದ್ರು ಅವರು ಕೊನೆಗೆ. ಇದ್ರ ಪರಾಕಾಷ್ಠತೆ, ಸಂತೋಷದ ಪರಾಕಾಷ್ಠತೆ ನಿಮಗೆ ಸುಖವನ್ನು ತಂದು ಕೊಡುತ್ತೆ. ಯಾವಾಗ ನಮ್ಮಲ್ಲಿ ತೃಪ್ತಿ ಅನ್ನೋದು ಮೂಡುತ್ತೋ, ಆ ತೃಪ್ತಿ ಅನ್ನೋದಿದ್ಬಿಟ್ರೆ ನಮಗೆ ಅದೇ ಸುಖ. ತೃಪ್ತಿ ಅನ್ನೋದೇ ಸುಖ. ಆ ತೃಪ್ತಿ ಒಂದಿಲ್ಲ ಅಂದ್ರೆ ನಿಮ್ಗೆ ಏನಿದ್ರು ಸುಖ ಇಲ್ಲ, ಇನ್ನೇನಿದ್ರು ಕೂಡ ಸುಖ ಇಲ್ಲ. ಅದಕ್ಕೆ ಆ ಸಂತೋಷ ಅಂತಕ್ಕಂಥದ್ದು ನಿಮಗೆ ತೃಪ್ತಿಯನ್ನು ತಂದುಕೊಡುತ್ತೆ. ಅದು ಒಂದು ಅಂಗ. ಇರೋದ್ರಲ್ಲಿ ತೃಪ್ತಿಯಾಗಿರೋದನ್ನ ಕಲಿಬೇಕು. ಅಕ್ಸೆಪ್ಟ್ ಎವ್ರಿಥಿಂಗ್, ಎಕ್ಸ್ಪೆಕ್ಟ್ ನಥಿಂಗ್ ಅಂತಾರೆ. ಅಕ್ಸೆಪ್ಟ್ ಎವ್ರಿಥಿಂಗ್, ಏನು ಬಂದಿದೆಯೋ ನಿಮ್ಗೆ ಅದನ್ನು ಒಪ್ಕೊಳ್ಳಿ. ಎಕ್ಸ್ಪೆಕ್ಟ್ ನಥಿಂಗ್, ಯಾವುದನ್ನು ನೀವು ನಿರೀಕ್ಷೆ ಇಟ್ಕೊಳಕ್ ಹೋಗ್ಬೇಡಿ. ಸೊ ಅದೇ ನಮಗೆ ಸಂತೋಷ. ಆಗ ನಮ್ಗೆ ಅದರಿಂದ ತೃಪ್ತಿ ಅನ್ನೋಂಥದ್ದು ಲಭ್ಯವಾಗ್ತದೆ ಅಂತೇಳಿ. ಇನ್ನು ಮೂರನೇ ಅಂಶ ಯಾವುದು? ಶೌಚ, ಸಂತೋಷ, ತಪಸ್ಸು. ತಪ ಅಂದ್ರೆ ಅದೊಂದು ಮೂಲಧಾತು, ಸಂಸ್ಕೃತದ ಮೂಲಧಾತುವಿಂದ ಬಂದಿರೋ ಪದ. ತಪಿಸು, ತಪಸ್ಸು, ತಪಿಸು. ತಪಿಸು ಅಂದ್ರೆ ಏನ್ ಮಾಡೋದು? ಸುಡುವುದು ಅಂತ. ಏನನ್ನ ಸುಡೋಣ ಇಲ್ಲಿ? ಏನನ್ನ ಸುಡೋದು? ಯಾವುದರಿಂದ ಸುಡೋದು? ಇದು ಬಹಳ ಮುಖ್ಯವಾದ್ದು. ಯಾವುದನ್ನ ಸುಡೋದು, ಯಾವುದರಿಂದ ಸುಡೋದು? ದೇಹಾತ್ಮ ಭಾವನೆಯನ್ನ ಸುಡಬೇಕು. ತಪ್ಪಿಸೋದು ಅಂದ್ರೆ ದೇಹಾತ್ಮ ಭಾವನೆಯನ್ನ ಸುಡ್ತಾ ಹೋಗಬೇಕು. ಯಾವುದರಿಂದ ಸುಡೋದು? ಯಾವುದರಿಂದ ಸುಡೋದು? ನಮ್ಮ ಉನ್ನತಾತ್ಮನ ಬೆಳಕಿನಲ್ಲಿ ಇವುಗಳನ್ನ ಸುಡ್ತಾ ಹೋಗಬೇಕು. ಉನ್ನತಾತ್ಮನ ಬೆಳಕಿನಲ್ಲಿ ಈ ನಮ್ಮ ದೇಹಾತ್ಮದ ಒಂದು ದೌರ್ಬಲ್ಯಗಳನ್ನ, ದೋಷಗಳನ್ನ ಸುಡ್ತಾ ಹೋಗ್ಬೇಕು. ಬೆಲ್ಲು ಹೊಡೆದು ಬಿಟ್ರು ಆಗ್ಲಿ. ಇದು ತಪಸ್ಸು ಅಂದ್ರೆ. ಅದಕ್ಕೆ ಧ್ಯಾನ. ಧ್ಯಾನದಲ್ಲಿ ಏನಾಗುತ್ತೆ, ನಮ್ಮ ಪ್ರಜ್ಞೆ ಸ್ವಲ್ಪ ಮೇಲೆ ಏರ್ತಾ ಹೋದಂತೆ ಕೆಳಗಿನ ಈ ಅವಗುಣಗಳನ್ನ, ಆಲೋಚನೆಗಳನ್ನ ನೋಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಆಗ್ತಾ ಆಗ್ತಾ ಇದು ಒಂದೊಂದೇ ಆಲೋಚನೆ ಡಿಸಾಲ್ವ್ ಆಗ್ತಾ 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 ಹೋಗುತ್ತೆ. ಇದು ಸುಡೋದು ಅಂದ್ರೆ ತಪಸ್ಸು. ಮುಂದಿಂದು ಸ್ವಾಧ್ಯಾಯ. ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು, ನಿಜವಾಗ್ಲೂ ಕೂಡ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಸ್ವಾಧ್ಯಾಯ. ಸ್ವಾಧ್ಯಾಯದಲ್ಲಿ ಎರಡು ಭಾಗ ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಸ್ವಾಧ್ಯಾಯದಲ್ಲಿ ಎರಡು ಭಾಗ ಅಂದ್ರೆ ನಾವು ಹೊರಗಿನ ಗ್ರಂಥಗಳನ್ನ, ಉಪನ್ಯಾಸಗಳನ್ನ, ಇನ್ನೊಂದನ್ನ ಕೇಳೋದು, ಇದೆಲ್ಲ ಒಂದು ಭಾಗ. ಆದ್ರೆ ಸ್ವ ಅಧ್ಯಾಯ, ಸ್ವ ಅಧ್ಯಯನ ಯಾರು ಮಾಡ್ಬೇಕದ್ನ? ನಮ್ಮನ್ನ ನಾವೇ ಮಾಡಿಕೊಳ್ಳುವಂತ ಒಂದು ಅಧ್ಯಯನ, ಸ್ವ ಅಧ್ಯಯನ. ಅದಕ್ಕೆ ಸತ್ಸಂಗ ಅಂತ ಇದೆಯಲ್ಲ, ಈ ಸತ್ಸಂಗಕ್ಕೂ ಕೂಡ ಎರಡು ಮುಖ. ಈಗ ನಾವಿದು ಸೇರಿರೋದೇನಿದು?
ಎಷ್ಟು ತನಕ ಇರ್ಬೋದು, ಎಷ್ಟು ದಿನ ಇರ್ಬೋದು? ಇವತ್ತು ನಾಳೆ ಮುಗಿತ್ ಮತ್ತೆಲ್ಲ ಚಲಾಪಿಲಿ ಆಗ್ಬಿಡ್ತೀವಿ. ಈ ಸತ್ಸಂಗ ಉಳ್ಕೊಳ್ತಾ, ಇದು ಹೊರಗಿನ ಸತ್ಸಂಗ. ಸತ್ಸಂಗದ ಇನ್ನೊಂದು ಅರ್ಥ ಸತ್ ಅಂದ್ರೆ ಏನು? ಸತ್ ಅನ್ನೋದ್ರ ಅರ್ಥ ಏನು? ಒಳ್ಳೇದು. ಇನ್ನೊಂದು ಅರ್ಥ ಇದೆ ಅದಕ್ಕೆ. ಒಳ್ಳೇದು ಅನ್ನೋದಕ್ಕಿಂತ ಇನ್ನೂ ಒಂದು ಅರ್ಥ ಇದೆ ಸತ್ ಅನ್ನೋದಕ್ಕೆ. ಶಾಶ್ವತವಾದದ್ದು ಅಂತ. ಸತ್ ಅನ್ನೋದು ಪದಕ್ಕೆ ಇನ್ನೊಂದು ಅರ್ಥ ಶಾಶ್ವತವಾದದ್ದು. ಶಾಶ್ವತವಾದದ್ದರ ಸಂಘ. ಸತ್ಸಂಗ ಅಂದ್ರೆ ಶಾಶ್ವತವಾದದ್ದರ ಸಂಘ. ಶಾಶ್ವತವಾದದ್ದು ಎಲ್ಲಿದೆ? ನಮ್ಮೊಳಗಡೆ ಇದೆ, ಅದರ ಸಂಘ ಅಂತ. ಈ ಸತ್ಸಂಗ ಇದೆಯಲ್ಲ, ಇದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇಲ್ಲಿಯ ಸಂಘಕ್ಕೆ ಕರ್ಕೊಳ್ಬೇಕು. ಅದೇ ರೀತಿ ಸ್ವಾಧ್ಯಾಯ ಅನ್ನಬೇಕಾದ್ರೆ ಹೊರಗಿನ ಅಧ್ಯಯನದ ಜೊತೆಗೆ ನನ್ನನ್ನು ನಾನು ಅಧ್ಯಯನ ಮಾಡ್ಕೊಳ್ತಾ ಹೋಗೋದು, ಇದು ಸ್ವಾಧ್ಯಾಯ. ಕೊನೆಯದು ಯಾವುದು? ಈಶ್ವರ ಪ್ರಣಿಧಾನ. ಅವರು ಪತಂಜಲಿ ಒಂದ್ ಕಡೆ ಬಹಳ ಚೆನ್ನಾಗಿ ಬರೀತಾರೆ. ಈ ಉಳಿದ 4 ಅಂಗಗಳದೇ ಒಂದು ತೂಕ ಆದ್ರೆ, ಯಾವ್ಯಾವುದು? ಶೌಚ, ಸಂತೋಷ, ಸ್ವಾಧ್ಯಾಯ, ತಪಸ್ಸು. ಈ 4ರದೇ ಒಂದು ತೂಕ ಆದ್ರೆ ಈಶ್ವರ ಪ್ರಣಿಧಾನದ್ದೇ ಒಂದು ತೂಕ ಅಂದ್ಬಿಟ್ರು. ಯಾಕೆ ಹಾಗೆ ಹೇಳಿದ್ರು ಅಂದ್ರೆ, ಕೆಲವ್ರನ್ನ ನಾವು ನೋಡಿದೀವಿ. ಈಗ ಬೇಡ್ರ, ಫಾರ್ ಎಕ್ಸಾಂಪಲ್ ಬೇಡ್ರ ಕಣ್ಣಪ್ಪ. ನಾದವಂತೆ ವೇದವಂತೆ ಒಂದು ಅರಿಯನ, ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಅಲ್ವಾ? ಹರನೇ ಕಾಣೆನಯ್ಯನ ಅಂದ್ರು. ಅವನಿಗೆ ಪಾಪ ಪುಣ್ಯ ಅದು ಇದು ಏನು ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ದೊಂದೇನೋ ಶರಣ, ಈಶ್ವರ ಪ್ರಣಿಧಾನ. ಅವನು ಯಾವ ಸ್ಥಿತಿಯನ್ನು ತಲುಪಿದ? ಯಾವ ಸ್ಥಿತಿಯನ್ನು ತಲುಪಿದ? ಅವನಿಗೇನು ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ದೊಂದೇ, ನಾನು ನಿನಗೆ ಶರಣ ಹೋಗಿದ್ದೇನೆ. ಈಶ್ವರ ಪ್ರಣಿಧಾನ, ಟೋಟಲ್ ಸರೆಂಡರ್ನೆಸ್, ಸಂಪೂರ್ಣವಾದ ಶರಣ. ಅದಕ್ಕೆ ಒಂದು ತೂಕ, ಅದಕ್ಕೆ ಒಂದು ತೂಕ. ಅದರಿಂದ ಎಲ್ಲ ಅಂಗಗಳು ಕೂಡ ಬಹಳ ಪ್ರಮುಖವಾದಂಥವು. ಇಂತಹ ಅಂಗಗಳ ಬಗ್ಗೆ ನಮ್ಮ ಅತ್ಯಂತ ಕಿರಿಯ ಸಹೋದರ 81 ವರ್ಷದ ಯುವಕ ನಮ್ಮ ಸುಬ್ರಹ್ಮಣ್ಯ ಶೆಟ್ಟರು ಬಹಳ ಸುಂದರವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಮೈಂಡ್ ಫ್ರೆಶ್